ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ಜಿ ಸಂವಾದದಲ್ಲಿ ಸಂಪುಟಕ್ಕೆ ಸರ್ಜರಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಹೌದು, ಘನತೆವಿತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರ ಡಿಸಿಷನ್ ಮೇಕಿಂಗ್ ಬಗ್ಗೆ ಮಾತಾಡಬೇಕಾಗತ್ತೆ. ಯಾಕಂದರೆ ಯಾವುದೋ ಒಂದು ನಿಯಮವನ್ನು ತರ್ತಾರೆ, 2 ದಿವಸದಲ್ಲಿ ಅದನ್ನ ವಾಪಸ್ ತಗೋತಾರೆ. ಸಂಪುಟ ಅಂತ ಗಮನಿಸ್ತಾ ಇದ್ದೀರಿ, ಈ 2-3 ತಿಂಗಳಲ್ಲಿ ಸಂಪುಟ ರಚನೆ ಆಗುತ್ತೆ, ಮತ್ತೆ ಬದಲಾವಣೆ ಅನ್ನೋದಾದರೆ ಒಂದು 2-3 ಸತಿ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ರಾಜ್ಯದ ಹಿತದೃಷ್ಟಿಯಿಂದ ಈ ವಿಚಾರವನ್ನು ಪ್ರಸ್ತಾಪ ಮಾಡಲೇಬೇಕಾಗಿದೆ. ನೋಡಿ, ನಿಮಗೆ ಸಿಕ್ಕಂಥ 2 ವರ್ಷದಲ್ಲಿ ಉತ್ತಮ ಆಡಳಿತವನ್ನು ಕೊಟ್ಟಿದ್ರೆ ನೀವೇ ಹೇಳಿದ ಹಾಗೆ 2028ಕ್ಕೂ ಆಡಳಿತವನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈಗ ವಿಜೇಂದ್ರ ಅವರು ಮೊನ್ನೆ ಮಾತು ಏನು ಹೇಳಿದ್ರು ಅದು ನಿಜ ಅಂತ ಅನ್ನಿಸ್ತಾ ಇದೆ. ಸರ್ಕಾರ ಟೇಕ್ ಆಫೇ ಆಗಿಲ್ಲ ಅಂತ ಹೇಳಿ. ಎಸ್, ಅಂಥದ್ದೇ ವಾತಾವರಣ ಇದೆ. ಹಾಗಾಗಿ ಈ ಸಂಪುಟದ ಸರ್ಜರಿ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಸಚಿವ ಸ್ಥಾನವನ್ನು ಹಲವಾರು ವರ್ಷಗಳಿಂದ ಅಲಂಕರಿಸಿ ಒಂದು ಇಲಾಖೆ ಅಂದಾಗ ಜವಾಬ್ದಾರಿಯುತವಾಗಿ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ವರ್ಷ ನಡೆದುಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಯಾಕಂದರೆ ಸುದೀರ್ಘ ರಾಜಕೀಯ ಅನುಭವವನ್ನು ಇವರು ಹೊಂದಿರುವುದು. ಆದರೆ ಘನತೆವಿತ್ತ ಮುಖ್ಯಮಂತ್ರಿ ಸ್ಥಾನ ಅಂದಾಗ ಪ್ರತಿಯೊಬ್ಬರನ್ನ ಕೂಡ, ಪ್ರತಿಯೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರನ್ನು, ಕಿರಿಯ ನಾಯಕರನ್ನು, ಉತ್ಸಾಹಿಗಳನ್ನು ಸಮವಾಗಿ ನೋಡ್ಕೊಂಡು ಹೋಗಬೇಕಾಗತ್ತೆ. ಬಟ್ ಈ ಸಲ ನೀವು ಆ ಸ್ಥಾನವನ್ನು, ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ನಂತರದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಳ್ತಿರುವಂಥ ನಿರ್ಧಾರಗಳು ಕಾಂಗ್ರೆಸ್ಗೆ ಒಂದು ರೀತಿ ಇರುಸು ಮುರುಸನ್ನು ತರ್ತಾ ಇದೆ. ಒಂದು ಸಂಪುಟ ಅಂದಮೇಲೆ ಕೆಲಸ ಮಾಡೋಕೆ ಬಿಡಬೇಕಪ್ಪ, ಅದಾಗ್ತಾ ಇಲ್ಲ. ಇನ್ನು 2 ತಿಂಗಳೇ ಆಗಿರಲ್ಲ ಸಚಿವ ಸ್ಥಾನದ ಪ್ರಮಾಣ ವಚನ ಸ್ವೀಕಾರ ಮಾಡಿ, ಅಷ್ಟರಲ್ಲೇ ರಾಜೀನಾಮೆ ಕೊಡಬೇಕು, ಅಲ್ಲಿ ಯಾರೋ ಬಂದು ಕೂತ್ಕೋತಾರೆ. ವಾಟ್ ಈಸ್ ದಿಸ್ ಅಂತ ಅನ್ಸುತ್ತಲ್ಲ. ಅಟ್ ದ ಸೇಮ್ ಟೈಮ್ ಇನ್ನೊಂದನ್ನು ಉಲ್ಲೇಖ ಮಾಡಲೇಬೇಕು. ಏನೋ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ, ಏನೇನು ಮಾತಾಡಿದ್ರು. ಅದೇ ಶಕ್ತಿ, ಮಹಿಳಾ ಶಕ್ತಿಯನ್ನು ಸಂಪುಟಕ್ಕೆ ಸೇರಿಸ್ಕೊಂಡೇ ಇಲ್ಲ. ಅಂದರೆ ರಾಜ್ಯದ ಮಹಿಳೆಯರಿಗೆ ಕಾಂಗ್ರೆಸ್ನವರು ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ದ್ಯಾಟ್ ಮಹಿಳೆಯರು ನೀವು ಓಟ್ ಹಾಕಕ್ಕೆ ಮಾತ್ರ ಇರೋದು ಅಂತ ಅರ್ಥ ಮಾಡ್ಕೋಬೇಕು, ಅಧಿಕಾರಕ್ಕಲ್ಲ, ಆಡಳಿತ ನಡೆಸೋದಕ್ಕಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟ ಹಾಗಿದೆ. ಇಮ್ಮಿಡಿಯೇಟಾಗಿ ಇದನ್ನೆಲ್ಲ ಕರೆಕ್ಷನ್ ಮಾಡಿಕೊಡ್ಲಿಲ್ಲ ಅಂದರೆ ಕಾಂಗ್ರೆಸ್ಸಿಗೆ ರಾಜ್ಯದಲ್ಲಿ ಉಳುಗಾಲ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಜನಪರ ಆಡಳಿತವನ್ನು ಕೊಡ್ತೀರಿ ಅನ್ನುವಂಥ ವಿಶ್ವಾಸದಲ್ಲಿ ನಿಮಗೆ ದೊಡ್ಡ ಮ್ಯಾಂಡೇಟನ್ನು ಕೊಟ್ಟರು. ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡಿ ಜನರನ್ನಂತೂ ಹೈರಾಣ ಮಾಡಿದ್ದೀರಿ. ಮಧ್ಯಮ ವರ್ಗದವರು ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಬಡತನದಲ್ಲಿದ್ದವರು ಕಡು ಬಡವರಾಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಉಚಿತ ಪಾಸ್, ಅದ್ರ ಬಗ್ಗೆ ಕೂಡ ನೀವು ನೆನಪು ಮಾಡ್ಕೊಳ್ಬೋದು. ಎಂಥ ಒಂದು ನಿರ್ಧಾರವನ್ನು ತಗೊಂಡ್ರು, ಏನೇನು ಆಯಿತು ಅಂತ ಹೇಳಿ ಇಂಥ ಒಂದು ಸಂದಿಗ್ಧತೆ ನಿರ್ಮಾಣವಾಗಿದೆ. ಇದರ ನಡುವೆ ದೆಹಲಿಗೆ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ದೆಹಲಿ ಪ್ರಯಾಣದಲ್ಲಿ ಹೈಕಮಾಂಡ್ ಏನು ಡಿಸಿಷನ್ ಹೇಳುತ್ತೋ ಅದನ್ನು ತೊಗೊಬಂದು ಇನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೋ ಅನ್ನುವಂಥ ಪ್ರಶ್ನೆಯಾಗೆ ಉಳ್ಕೊಂಬಿಟ್ಟಿದೆ. ಯಾಕಂದರೆ ಈ ರೈಟ್ ನಾವು ಡೆವಲಪ್ಮೆಂಟನ್ನು ನೋಡಿದ್ರೆ ಕಾಂಗ್ರೆಸ್ ಹಿಂದೆಲ್ಲ ಹೇಳೋರು ಇದು ಹೈಕಮಾಂಡ್ ಪಕ್ಷ ಅಂತ, ಅದು ನಿಜ ಆಗ್ತಾ ಇದೆ, ಸಾಬೀತಾಗ್ತಾ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಆ್ಯಕ್ಟಿವ್ ಆದಾಗಿದ್ದಾಗ ಕರ್ನಾಟಕ ಕಾಂಗ್ರೆಸ್ಸಿಗೆ ಹೈಕಮಾಂಡ್ ಅಂತ ಎಲ್ಲ ಮಾತಾಡ್ತಿದ್ರು. ಬಟ್ ಈಗ ಪರಿಸ್ಥಿತಿ ಮತ್ತೊಮ್ಮೆ ಬದಲಾಗಿದೆ. ರೈಟ್, ಈ ಸಂಪುಟದ ಬಗ್ಗೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳ್ಕೊಂಬರೋಣ. ನಿಮಗೆ ಗೊತ್ತಿದ್ರೆ ಹೇಳಿ, ನಿಮಗೇನಾರ ಗೊತ್ತಿದ್ರೆ ಹೇಳಿ, ನನಗಿನ್ನ ಏನಾದ್ರೂ ಸುದ್ದಿ ಬಂದಿದೆ. ಅರೆ, ನಾನು ಗುಲ್ಬರ್ಗಾದಲ್ಲಿದ್ದೀನಿ, ಏನಾರ ಬರ್ಬೇಕಾದ್ರೆ ಫೈಲ್ ನನ್ನ ಹತ್ರನೇ ಬರ್ಬೇಕಲ್ಲ, ಬೇರೆಯವ್ರ ಹತ್ರಂತೂ ಹೋಗಲ್ಲ. ಯಾರಿಗೆ ನೀವು ಅಪಾಯಿಂಟ್ ಮಾಡಬೇಕಾದ್ರೆ, ಯಾರಿಗೆ ಮಂತ್ರಿ ಪದವಿಯಲ್ಲಿ ತಗೊಳ್ಬೇಕು, ತೆಗಿಬೇಕಂದ್ರೆ ಅದು ನನ್ನ ಹತ್ರ ಬರದೆ ಹೋಗೋದಿಲ್ಲ. ಅದು ಬಂದ ಮೇಲೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಏನು ರಾಜಕೀಯ ಇದು ಸ್ಟ್ರಾಟಜಿನೂ ಇಲ್ಲ, ಏನೂ ಇಲ್ಲ. ನಾವು ಮಂತ್ರಿ ಮಂಡಲಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದು ನಿಜ, ಹಾಗೆ ಆಗ್ತೀನಿ ಅಂತ ನಂಬ್ಕೊಂಡಿದ್ದು ನಿಜ. ಆದರೆ ಕಾರಣಾಂತರಗಳು ಆಗಲಿಲ್ಲ ಕೂಡ ಬೇಸರ ಪಟ್ಕೊಂಡ್ರು ಚೆನ್ನಾಗಿ ಕಾಣಲ್ಲ. ನಮ್ಮ ಪಕ್ಷ ಭಾಳ ದೊಡ್ಡ ಪಕ್ಷ, ಅದರಿಂದ ಅವ್ರಿಗೆ ನಾವು ಏನು ಹೇಳ್ತಾ ಇದ್ದೀವಿ, ಡೆಲ್ಲಿಗೆ ಹೋಗಿ ಈಗ ನಮಗೆ ಮಂತ್ರಿ ಮಂಡಲ ಮಾಡಲಿಲ್ಲ ಸ್ವಾಮಿ, ಅಟ್ಲೀಸ್ಟ್ ಒಂದು ಗೌರವದ ಸ್ಥಾನ ಇಂಥದ್ದು ಒಂದು ಚೇರ್ಮನ್ಶಿಪ್ ಮಾಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ತಾವು ಇಂಥದ್ದು ಅಂತದೇನಿಲ್ಲ, ನಮ್ಮ ಘನತೆಗೆ ತಕ್ಕಂತೆ ಚೇರ್ಮನ್ಶಿಪ್ ಕೊಡಿ ಅಂತ ಕೇಳ್ತಾ ಇದೀವಿ. ಇಂಥದ್ದೇ ಅಂತ ಒಂದು ವೇಳೆ ಸಂಪುಟದಲ್ಲಿ 2-3-4 ಜನ ಕೈ ಬಿಟ್ಟು 3-4 ಜನ ಸೇರಿಸ್ಕೊಂಡ್ರೆ ಸರ್
ಅದ್ರಲ್ಲಿ ತಾವು ಆಕಾಂಕ್ಷಿಗಳು ಅಥವಾ ಆ ಥರ ಕೆಲಸ ಇಲ್ಲ ಅದು ಈಗ ಇದೆಲ್ಲ ನೀವೆಲ್ಲ ಮಾಡಿರೋದು ಇದು ಎಲ್ಲ ಈಗ 3-4 ಜನ ರಾಜೀನಾಮೆ ಕೊಡ್ತಾರಂತ ನಿಮ್ದೆಲ್ಲ ಊಹಾಪ ಮಾಡಿ ನೀವು ಮಾಧ್ಯಮದಲ್ಲಿ ಬಿಂಬಿಸ್ತಾರ. ನನಗೆ ಗೊತ್ತಿರಂಗೆ ಯಾರು ರಾಜೀನಾಮೆ ಕೊಡಂಗಿಲ್ಲ. ಮೋಸ್ಟ್ಲಿ ಇದು ಇವರು ಅಲ್ಲಿ ಡೆಲ್ಲಿಂದ ಏನೋ ಅಕಸ್ಮಾತ್ ಆದರೆ ಇವ್ರದ್ದೇನೋ ಆಗೋ ಚಾನ್ಸಸ್ ಇದೆ ಅಂತ ನೀವು ಅವ್ರಿಗೆ ಕಳಿಸ್ಕೊಡ್ತೀನಿ. ನಾನು ಲೆಟ್ರ್ ಬರೆದು ನಾ 3 ತಿಂಗಳಾಗಿದೆ ಹೋಗಿ. ಅಲ್ಲ, ನಾನು ಇಂಡಿವಿಜುವಲ್ ಲೆಟ್ರ್ ಬರೆದಿದ್ದೀನಿ. ಕೇಂದ್ರ ಸರ್ಕಾರ ಈಗಾಗಲೇ ಎಲಿನೋ ಬರುತ್ತೆ ಅಂತ ಹೇಳಿದ್ದಾರೆ. ನಾನು ಲೆಟ್ರ್ ಬರೆದಿದ್ದೀನಿ. ಅಷ್ಟಾದರೂ ಏನು ಮಾಡಲಿಲ್ಲ ಅವರು. ಈ ನಮ್ಮ ಬರದ ಬಗ್ಗೆ ನಾವು ಅಧ್ಯಯನ ಏನು ಮಾಡಿದ್ದೀರಿ BJP, ಅದನ್ನು ಕೂಡ ನಾನು ರೆವಿನ್ಯೂ ಮಿನಿಸ್ಟ್ರಿಗೆ ಕಳಿಸ್ಕೊಡ್ತೀನಿ. ನಾವು ಕಣ್ಣಾರೆ ಕಂಡಂಥ ಮಾಹಿತಿನೂ ಕೂಡ ಜನರ ನೋವೇನಿದೆ, ರೈತರ ನೋವೇನಿದೆ, ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ. ಸೇರಿಸ್ಬೇಕು ಅಂತ 175 ತಾಲೂಕುಗಳನ್ನು ಬರ ಘೋಷಣೆ ಮಾಡಬೇಕು ಅಂತ ನಮ್ಮ ಮಾತು. ರಾಜ್ಯ ಸರ್ಕಾರ 101 ತಾಲೂಕುಗಳು ಬರ ಅಂತ ಘೋಷಣೆ ಮಾಡಿ ಸರ್, ನೀವು ಅಧ್ಯಯನ ಮಾಡಿರೋದ್ರಲ್ಲಿ ಯಾವ ರೀತಿಯಾದಂಥ ಕಂಪ್ಯಾರಿಸನ್ ಇದೆ? 175 ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಈ ಬಾರಿಯ ವಿಧಾನಸಭೆ ಅಧಿವೇಶನ ಒಂದು ವಿಶಿಷ್ಟವಾದಂಥ ಅಧಿವೇಶನ. ಈ ಬಾರಿ ಒಬ್ಬ ದಲಿತರ ಹಣವನ್ನು ನುಂಗೋದವನು ಈ ಕರ್ನಾಟಕದಲ್ಲಿ ಮಂತ್ರಿ ಆಗೋಕ್ಕೆ ಬಿಡಲ್ಲ ಅನ್ನೋ ಒಂದು ಸಂದೇಶವನ್ನು ರಾಜ್ಯದ ಜನತೆಗೆ ಕೊಡಬೇಕಾಗಿತ್ತು. ಆ ಸಂದೇಶವನ್ನು ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ನಮ್ಮೆಲ್ಲ ಶಾಸಕರು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ನಾವು ಕೊಟ್ಟಿದ್ದೀರಿ ಸರಿ. ಯಾವುದೇ ಕಲಾಪಕ್ಕೆ ಅವಕಾಶ ಕೊಡದೆ ಟಚ್ ಗೋ ವಾಕೌಟ್ ಇದು ಬಿಟ್ಟು ವಿನೂತನವಾಗಿ ಈ ಬಾರಿ ವಿಧಾನಸಭಾ ಅಧಿವೇಶನವನ್ನು ನಡೆಸಿದಿರಿ. ಪ್ರತಿ ದಿನವೂ ಕೂಡ ಒಂದೊಂದು ಹೋರಾಟ ಮಾಡಿದಿರಿ. ಇಡೀ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂಥ ಕಪ್ಪು ಪಟ್ಟಿ ಕಟ್ಕೊಂಡು ಒಂದು ದಿನ ಪ್ರೊಟೆಸ್ಟ್ ಮಾಡಿದ್ರಿ. ಆಮೇಲೆ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದರಾಜು ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಬಾಲಕೃಷ್ಣ ಯಾದವ್ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರರು ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರು ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಗೋವಿಂದರಾಜು ಅವರೇ, ನೀವು ಹೆಂಗೂ ಹೋರಾಟ ಮಾಡ್ತಾ ಇದ್ದೀರಿ, ಬರ, ನೀರು, ವಿದ್ಯುತ್ತು ಹೀಗೆಲ್ಲ ಹೇಳ್ಕೊಂಡು, ಅದರಲ್ಲಿ ಇನ್ನೊಂದು ಸೇರಿಸ್ಕೊಂಬಿಡಿ, ಸಂಪುಟ ಸಿದ್ಧ ಮಾಡಿ ಸಚಿವರಿಗೆ ಕೆಲಸ ಮಾಡಕ್ಕೆ ಬಿಡಿ ಅಂತ ಹೇಳಿ. ಅರ್ಥ ಆಗ್ಬೋದಾಗ್ಲಾದ್ರು? ಇದು ಕಳೆದ 3 ವರ್ಷದಿಂದ ಈ ರಾಜ್ಯ ಸರ್ಕಾರದ ಒಟ್ಟು ಆಡಳಿತದ ಒಂದು ವರದಿಯನ್ನು ತಯಾರಿಸ್ಬಿಟ್ರೆ ಭವಿಷ್ಯ ಸಿಗದ ಹೆಚ್ಚಿಂದಾಗಿರ್ತಕ್ಕಂಥದ್ದು ಬರೀ ಕುರ್ಚಿ ಗಲಾಟೆ ಬಿಟ್ಟರೆ ಬೇರೆ ಏನು ಕಾಣಿಸೋದಿಲ್ಲ. ನೀವು ನೋಡಿ, ಕಳೆದ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅರ್ಧ ಏನು ಅವರು ಅಧಿಕಾರದಲ್ಲಿ ಕೂತಿದ್ರಲ್ಲ, 50% ಕುರ್ಚಿ ಬದಲಾವಣೆ ಯಾವಾಗ, DK ಶಿವಕುಮಾರ್ ಬದಲಾವಣೆ ಯಾವಾಗ, ನವೆಂಬರ್ ಕ್ರಾಂತಿ, ಸಂಕ್ರಾಂತಿ ಎಲ್ಲ ಕ್ರಾಂತಿಗಳಾದಮೇಲೆ ಹೆಂಗೋ ಶಿವಕುಮಾರ ಕ್ರಾಂತಿ ಆಯಿತು. ಅದಾದ ನಂತರನೂ ಕೂಡ ಸುಮಾರು 2 ತಿಂಗಳ ಕಾಲ ಸಚಿವ ಸಂಪುಟನ ವಿಸ್ತರಣೆ ಮಾಡೋದಕ್ಕೆ ಆಗಲೇ ಇಲ್ಲ. ಆ ಸಚಿವ ಸಂಪುಟ ವಿಸ್ತರಣೆ 2 ತಿಂಗಳು ಆದ್ಮೇಲೆ ಆದರೂ ಆಯ್ತಪ್ಪ ಅಂತ ಜನರು ಉಸಿರು ಬಿಡೋದ್ರೊಳಗೆ ಆ ಖಾತೆ ಹಂಚಿಕೆಗೆ ಇನ್ನಷ್ಟು ಗೊಂದಲ ಮಾಡಿಟ್ರು. ಆ ಖಾತೆಗೆ ಯಾರನ್ನ ಕೊಡಬೇಕು, ಯಾವ್ದು ಕೊಡಬಾರ್ದು, ಇದೇ ಗೊಂದಲ ಇಟ್ಕೊಂಡ್ಬಿಟ್ಟು ಸುಮಾರು ಕಳೆದ 3-3.5 ತಿಂಗಳಿಂದ ಬಂದಂಥ ಮುಖ್ಯಮಂತ್ರಿಗಳು ಹೆಚ್ಚಿನದಾಗಿ ಅರಸಾಹಸ ಪ್ರಯಾಸ ಎಲ್ಲವೂ ಕೂಡ ನಡೀತಾ ಇದೆ. ಈಗಲೂ ಕೂಡ ಇಲ್ಲಿವರೆಗೂ ಒಂದು ಸರಿಯಾದ ಸಂಪುಟವನ್ನು ರಚನೆ ಮಾಡ್ಕೊಳಕ್ಕೆ ಬಂದಂಥ ಮುಖ್ಯಮಂತ್ರಿಗಳ ಕೈಲಿ ಆಗ್ತಾ ಇರಲಿಲ್ಲ. ಹೋಗ್ಲಿ, ಏನನ ಆಗಲಿ, ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಸಚಿವ ಸಂಪುಟ ಮತ್ತೊಂದು ಅವ್ರ ಪಕ್ಷದ ಒಳಗಡೆ ಏನಾರು ನಡ್ಕೊಳ್ಳಿ ಅಂತ ಸುಮ್ಮನಿದ್ರು ಕೂಡ ಯಾವುದೇ ಒಂದು ರಾಜ್ಯದ ಜನತೆಯ ಮತ್ತೆ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇಲ್ಲಿವರೆಗೂ ಒಂದು ಚರ್ಚೆ ಆಗಲಿ, ನೀರಿನ ಸಮಸ್ಯೆಗಳ ಬಗೆಹರಿಸೋದಾಗ್ಲಿ, ಇಲ್ಲ ಒಂದು ಬೇಸಿಗೆ ಬಂದಂಥ ಸಂದರ್ಭ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಏನು ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಆದ್ಮೇಲೆ ಎಲ್ಲ ಒಂದ್ ಕಡೆ ಹುಡುಕೊಂಡು ಹೊರಟ್ರು ಕೂಡ ಒಂದೇ ಒಂದು ಕಾಮಗಾರಿ ವಿಚಾರ ಹೊಸ ಯೋಜನೆ ತಂದಿರ್ತಕ್ಕಂಥದ್ದು ಯಾವ್ದನ್ನ ಮಾಧ್ಯಮದಲ್ಲಿ ಬಂದಿದ್ರೆ ನೀವು ಕೂಡ ಹೇಳುವಂತ ಕೆಲಸ ಈ ರಾಜ್ಯ ಜನತೆ ಮುಂದೆ ಹೇಳುವಂತ ಕೆಲಸ ಮಾಡ್ಲಿ ಮೇಡಮ್. ದಿನ ಬೆಳಗಾದ್ರೆ ಈ ರಾಜ್ಯದಲ್ಲಿ ನಾವು ಒಂಥರ ಎಲ್ಲ ಒಂದ್ ಕಡೆ ಏನು ದೇವ್ರ ನಾಮ ಬೆಳಗ್ಗೆ ಎದ್ದು ಕೇಳ್ತೀವಲ್ಲ, ಅದೇ ರೀತಿ ಕುರ್ಚಿ ವಿಚಾರ, ಸಚಿವ ಸಂಪುಟ ಇದೇ ಗಲಾಟೆ ಮಾಡ್ಕೊಂಡು ಜನರನ್ನ ಡೈವರ್ಟ್ ಮಾಡ್ಕೊಂಡು ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದಲೆ ಕೇವಲ ಅವ್ರು ಕಾಲಹರಣ ಮಾಡ್ಕೊಂಡು ಒಂದು ಭ್ರಷ್ಟಾಚಾರ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸಚಿವರನ್ನ ಗುಂಪನ್ನ ಗುಡ್ಡೆ ಹಾಕೊಂಡು ಇವ್ರು ಎಲ್ಲವನ್ನು ಕೂಡ ಎಲ್ಲ ನುಂಗಣ್ಣರೇ ಸೇರ್ಕೊಂಡಿದ್ದಾರೆ. ಯಾವುದು ಕೂಡ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡೋದಾಗ್ಲಿ
ಆಗಲಿ ರೈತರ ಜೊತೆ ಜನಸಂಪರ್ಕ ವೇದಿಕೆಗಳನ್ನ ಸೃಷ್ಟಿ ಮಾಡ್ಕೊಂಡು ಅಧಿಕಾರಿಗಳನ್ನ ಕರ್ಕೊಂಡೋಗಿ ನಾನು ಇಂಥ ಅಭಿವೃದ್ಧಿ ಕೆಲಸಗಳನ್ನ ಒಂದು ಟೇಪ್ ಕಟ್ ಮಾಡಿದ್ದಾಗಲಿ ಇಲ್ಲ ಗುದ್ಲಿ ಪೂಜೆ ಮಾಡಿದ್ದಾಗಲಿ ಈ ರಾಜ್ಯದಲ್ಲಿ ಯಾವುದಾನ ಒಂದು ಉದಾಹರಣೆ ಇದ್ರೆ ಕಾಂಗ್ರೆಸ್ ಹೇಳೋ ಕೆಲಸ ಮಾಡಬೇಕು. ಅಲ್ಲ ನುಂಗಣ್ಣವ್ರ ಜೊತೆ ನೀವು ಏನಾದ್ರು ಸೇರ್ಕೊಂಡಿದ್ದೀರಾ ಅಂತ? ಯಾಕಂದ್ರೆ ಸರಿಯಾಗಿ ಪ್ರಶ್ನೆ ಮಾಡ್ತಿಲ್ಲ ನೀವು ರಾಜ್ಯ. ಅಲ್ಲಲ್ಲ, ಇವರು ಒಂದು ದಪ್ಪ ಚರ್ಮದ ಸರ್ಕಾರ ಮೇಡಮ್. ಇವತ್ತು ನೀವು ಎಷ್ಟೇ ಕೂಗಾಡಿದ್ರು ಕೂಡ ಇವತ್ತು ನೋಡಿ ಒಬ್ಬ ಭ್ರಷ್ಟ ಸಚಿವನ ಜೊತೆಲಿ ಇಟ್ಕೊಂಡು ಆ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ನುಂಗದಂತ ವ್ಯಕ್ತಿನ ಇವತ್ತು ಕೂಡ ನೀವು ರಾಜೀನಾಮೆ ತಗೊಳ್ಳಿದ್ರು ಕೂಡ ತಗೊಳಕ್ ರೆಡಿನೇ ಇಲ್ಲ. ಯಾಕೆಂದ್ರೆ ಇವತ್ತು ಅವ್ರು ಎಲ್ಲಿ ಕೂಡ ಈ ಹಗರಣದಲ್ಲಿ ಏನೇನು ಆಗಿತ್ತಲ್ಲ, ಹಿಂದೆ ಯಾರ್ಯಾರು ಇದ್ದಾರೆ ಎಲ್ಲವನ್ನ ಹೆಸರು ಎಲ್ಲಿ ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಒಬ್ಬರನ್ನೇ ಇನ್ವಾಲ್ವ್ಮೆಂಟ್ ಅಲ್ಲ, ಅದ್ರ ಜೊತೆಲಿ ಪರಶುರಾಮು, ದದ್ದಲ್ಲು ಮತ್ತೆ ಅವರು ಚಂದ್ರಶೇಖರ್ ಅಂತ ಎಲ್ಲ ಅಧಿಕಾರಿಗಳು ಏನೋ ಒಂದು ಹಿಂಸೆಯನ್ನು ಅನುಭವಿಸಿದ್ರು. ಇದು ಮುಂದುವರೆದ ಭಾಗ. ಇನ್ನೂ ಕೂಡ ಎಲ್ಲ ಒಂದ್ ಕಡೆ ನಾಗೇಂದ್ರ ತೆಗೆದ್ಬಿಟ್ರೆ ಹಿಂದೆ ಹಗರಣ ನಡೆದಿದ್ದಲ್ಲ, ಹೈಕಮಾಂಡಿಗೆ ಕಳಿಸಿದ್ದಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬಚ್ಚಿಕ್ಕಣ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಇವತ್ತು ಮತ್ತೊಮ್ಮೆ ಡೆಲ್ಲಿಗೆ ಹೋಗ್ತೀನಿ, ನಾನು ಹೈಕಮಾಂಡ್ ಭೇಟಿ ಮಾಡ್ತೀನಿ, ಇತ್ಲಗಡೆ ಏನೇ ಫೈಲ್ ಬಂದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನೇ ಫಸ್ಟ್ ನೋಡತಕ್ಕ ನಾವು ಯಾವುದು ಕ್ಲಿಯರೆನ್ಸ್ ಕೊಡೋದಿಲ್ಲ, ಎಲ್ಲವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಏನಕ್ಕೆ ಮಾಡ್ತಾ ಇದ್ದೀರಾ ಅಂತಂದ್ರೆ ನಾವು ರಾಜ್ಯದ ಅಭಿವೃದ್ಧಿ ಪರ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ನೀವು ಯಾವ ಅಧಿಕಾರಿಗಳ ಜೊತೆ ರಾಜ್ಯದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ರ, ಪಟ್ಟಿ ಕೊಡಿದ್ರೆ ಕೊಡುವಂತ ಶಕ್ತಿ ಇವತ್ತು ಕಾಂಗ್ರೆಸ್ ನಾಯಕರಿಗಾಗ್ಲಿ ಅವ್ರು ಇರ್ತಕ್ಕಂಥ ಸಚಿವ ಸಂಪುಟದ ಸದಸ್ಯರಿಗಾಗ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಏನು ಮಾಡಕ್ ಆಗ್ತಾ ಇಲ್ಲ. ಕೇವಲ ಇವರು ಟೈಮ್ ಪಾಸ್ ಗಿರಾಕಿಗಳು, ಏನು ಕೆಲಸಗಳು ಮಾಡ್ತಾ ಇಲ್ಲ. ಬಂದಿರೋದು ಸರ್ಕಾರದಲ್ಲಿ ಇರ್ತಕ್ಕಂಥ ಜನರೇ ತೆರಿಗೆ ಹಣವನ್ನು ಯಾವ ರೀತಿ ಒಡ್ಕೊಬಹುದು, ಅವ್ರ ಮನೆ ತುಂಬಿಸ್ಕೊಬಹುದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪ್ಲಾನಿಂಗ್ ಮಾಡ್ಕೊಂಡು ಯೋಜನೆಗಳು ತಂದ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಬಿಟ್ರೆ ರಾಜ್ಯದ ಜನತೆಯ ಪರವಾಗಿ ಯಾವುದೇ ರೀತಿಯ ಅನುಕೂಲಗಳ ಆಗೋ ರೀತಿಯಲ್ಲಿ ಯೋಜನೆಗಳು ಬರ್ತಾ ಇಲ್ಲ ಮೇಡಮ್. ಇದು ಬಹಳ ಒಂದು ಎಲ್ಲೋ ಒಂದ್ ಕಡೆ ದುರದೃಷ್ಟ ಈ ರಾಜ್ಯ ಸರ್ಕಾರ, ರಾಜ್ಯದ ಜನತೆ. ಯಾಕೆಂದ್ರೆ 136 ಸೀಟ್ ಕೊಟ್ಟರು ಇವತ್ತು ಒಳ್ಳೆ ಕೆಲಸ ಮಾಡೋದಕ್ಕೆ ಈ ಸರ್ಕಾರ ಮುಂದಾಗ್ಲಿಲ್ಲ. ಇದು ಬಹಳ ದುರಂತದ. ಜನರು ಇವತ್ತು ಈ ಸರ್ಕಾರದ ಬಗ್ಗೆ ಚೀತು ಅನ್ನೋದ್ರು ಕೂಡ ಇವರು ವರ್ಸ್ಕಂಡು ಅದೇ ರೀತಿ ಮುಂದುವರಿತಾರೆ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಬಾಲಕೃಷ್ಣ ಅವರೇ, ಸರ್ಕಾರ ಟೇಕ್ ಆಫ್ ಆಗಿಲ್ಲ. ವಿಜಯೇಂದ್ರ ಅವ್ರು ಹೇಳ್ದಂಗೆನೆ ಅಧಿಕಾರಿಗಳ ಕೆಲಸ ಮಾಡೋದ್ರೆ ನಮ್ಗೆ ಯಾವ ಮಿನಿಸ್ಟ್ರು ಬೇಡ, ಯಾವ CM ಬೇಡ. ನೋಡಿ, ವಿಜಯೇಂದ್ರ ಅವರು ಪಾಪ ಅವರು ಅಭಿವೃದ್ಧಿಯನ್ನು, ಕರ್ನಾಟಕದ ಅಭಿವೃದ್ಧಿಯನ್ನು ಅವರು ಸಹಿಸಲಾರ್ದೆ ಆ ರೀತಿಯ ಒಂದು ಫಾರ್ಮಲ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇರ್ತಾರೆ ಅವಾಗ. ನೋಡಿ, ಜನರು ಯಾರು ಕರ್ನಾಟಕದ ಜನರು ದಡ್ರಿಲ್ಲ. ಇವತ್ತು ನಾವು ಎಲೆಕ್ಟ್ರಾನಿಕ್ ಯುಗದಲ್ಲಿದ್ದೀವಿ. ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಸಂಪೂರ್ಣವಾದಂತಹ ಒಂದು ಡಿಜಿಟಲೈಸೇಷನ್ ಇದೆ. ಅವ್ರಿಗೇನು ಮಾಹಿತಿ ಬೇಕು ಅಂತ ಹೇಳಿದ್ರೆ ಒಂದು ಬಟನ್ ಒತ್ತಿದ್ರೆ ಎಂಟೈರ್ ಸರ್ಕಾರದ ಮಾಹಿತಿಗಳು ಸಿಗ್ತದೆ. ಸೊ ಅಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಏನು ಈ BJP ಹಿಂದೆ 2023ರಲ್ಲಿತ್ತು, ಅದಕ್ಕಿಂತ ಮುಂಚೆ ಇತ್ತು, ಆ BJP ಸರ್ಕಾರದ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಹಗರಣಗಳು, ಸೊ ಇವನ್ನೆಲ್ಲವನ್ನೂ ಕೂಡ ಸಹಿಸಲಾರದೆ ಜನ ನಾವು ಕೊಟ್ಟಂತಹ ಏನು ಸಂವಿಧಾನಬದ್ಧ ಏನು ಬದ್ಧತೆಯನ್ನು ಇಟ್ಕೊಂಡು ನಾವು ಯೋಜನೆಗಳನ್ನು ಈ ರಾಜ್ಯದ ಜನತೆಗೆ ಕೊಡ್ತೀವಿ ಅಂಥೇಳಿ ಭರವಸೆಗಳನ್ನು ಕೊಟ್ವಿ. ಸೊ ಆ ಭರವಸೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ BJP ಟೀಕೆಗೆ ಒಳಗಾಗಿ ಕೂಡ ನಾವು ಕೊಟ್ವಿ. ತದನಂತರ ಅದನ್ನು ಅನುಷ್ಠಾನನೂ ಕೂಡ ನಮ್ಮ ಸರ್ಕಾರ 2023ರಲ್ಲಿ ಬಂದ ನಂತರ ಮಾಡಿದ್ವಿ. ಸೊ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ಪ್ರತಿ ವರ್ಷ ಬಡ್ಜೆಟ್ಗಳನ್ನು ಕೊಡ್ತಾ ಇದ್ದೀವಿ. 5 ಪಂಚ ಗ್ಯಾರಂಟಿಗಳನ್ನು ಇಡೀ ರಾಷ್ಟ್ರದಲ್ಲೇ ಯಶಸ್ವಿಯಾಗಿ ಒಂದು ಜನಪ್ರಿಯ ಯೋಜನೆಗಳಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಪಾಪ BJPಯವರು ಸಾಮಾನ್ಯವಾಗಿ ಈ ರೀತಿಯ ಒಂದು BJP ಅಲ್ಲ ಸರ್, ಜನ ಅಲ್ಲ ಒಂದು ನಿಮಿಷ ಮೇಡಮ್. ಹಾಗಾದ್ರೆ ನಮ್ಮದು 4 ಲಕ್ಷ ಕೋಟಿ 68 ಲಕ್ಷ ನಾವು ಬಡ್ಜೆಟ್ ಕೊಟ್ಟಿದ್ದೀವಲ್ಲ, ಅದು ಸುಳ್ಳ? ಅಥವಾ ಗ್ಯಾರಂಟಿಗಳಿಗೆ ಇಲ್ಲಿವರೆಗೂ ಲಕ್ಷಾರು ಗಟ್ಟಲೆ ನಾವು ಹಣವನ್ನ ಗ್ಯಾರಂಟಿವನ್ನು ಅದು ಸುಳ್ಳ ಮೇಡಮ್? ಒಂದ್ ನಿಮಿಷ ಮೇಡಮ್. ಜನರು ಸಾಲ ಅಂತೇಳಿ ನೋಡಿ ಮೇಡಮ್, ನಾವು ಸಾಲ ಮಾಡಿ ತುಪ್ಪ ತಿನ್ನೋಂಥ ತುಪ್ಪ ಅಲ್ಲ, ನಾವು ಸಾಲ ಮಾಡಿರ್ತಕ್ಕಂಥದ್ದು ಗಂಜಿ. ಸಾಲ ಮಾಡಿ ಜನರಿಗೆ ಗಂಜಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಯಾವುದೇ ಇವತ್ತು ನೋಡಿ, ಒಂದು ಮನೆಯನ್ನೇ ನಡೆಸಬೇಕಾದ್ರೆ ಆಗಲಿ, ಸದುದ್ದೇಶದಕ್ಕಾಗಿ ಬಳಸಿದಂತ ನಾವೇನು ಸಾಲ ಮಾಡಿದ್ರೆ ಅದು ತಪ್ಪಲ್ಲ. ನಾವು ಸಾಲ ಮಾಡೋಂಥದ್ನ ಬೇರೆ ದುರುದ್ದೇಶಕ್ಕೆ ಬಳಸಿದ್ರೆ ಅದು ತಪ್ಪು. ಅದೇ ರೀತಿನಲ್ಲಿ ಒಂದು ಸರ್ಕಾರ ಮೇಡಮ್ ಖಂಡಿತ ನೋಡಿ, ಇವತ್ತು ಜನರು ದುಡ್ಡು, ತೆರಿಗೆ ಕಟ್ತಕ್ಕಂಥ ದುಡ್ಡು ಜನರು ಪ್ರಶ್ನೆ ಮಾಡಕ್ಕಿದೆ, ಮಾಧ್ಯಮಗಳು ಪ್ರಶ್ನೆ ಮಾಡಕ್ಕೆ ನಾವು ಸ್ವಾಗತ ಮಾಡ್ತೀವಿ.
ನೀವು ಆ ಪ್ರಕರಣವನ್ನೇ ಒಂದ್ಸರಿ ನೋಡಿ. ಅದರಲ್ಲಿ ನಮ್ಮ ನಾಗೇಂದ್ರ ಅವ್ರದ್ದು ಯಾವುದೇ ತಪ್ಪಿಲ್ಲ. ನಾನು ನಾಗೇಂದ್ರ ಅವ್ರ ಬಗ್ಗೆ ಮಾತಾಡ್ತಾನೆ. ಅಲ್ಲ, ಒಂದ್ ನಿಮಿಷ ಅಲ್ಲಲ್ಲ, ಅವ್ರು ಆರೋಪ ಮಾಡಿದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಮಾಡಿದ್ದಾರೆ. ಇವತ್ತು ಈ ರಾಜ್ಯದ ಒಳಿತಿಗಾಗಿ ನಾವೇನು ಸೆಷನ್ನೇ ಅವರು ಯಾವ ಮಟ್ಟಕ್ಕೆ ತಂದ್ರು, ಚರ್ಚೆ ಆಗ್ಬೇಕಾದಂತ ಸೆಷನ್ ಮುಂದಾಕ್ಸಿದ್ರು ಅವ್ರು ಗಲಾಟೆ ಮಾಡಿ. ದಿನೇಶ್ ಅವರೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಎಲ್ಲನೂ ತಮ್ಮ ಕಂಟ್ರೋಲಿಗೆ ತಗೋತಾರೆ ಅಂತ ಅನ್ಕೊಂಡ್ವಿ. ಡಿ ಕೆ ಶಿವಕುಮಾರ್ ಅವರೇ ಯಾವ್ದಾದ್ರು ಕಂಟ್ರೋಲಲ್ಲಿ ವರ್ಕ್ ಮಾಡ್ತಿದಾರಾ ಹೆಂಗೆ ಅಂತ? ಈಗ ಡಿ ಕೆ ಶಿವಕುಮಾರ್ ಅವರು ಪ್ರೆಸೆಂಟು ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಪಾಪ 2 ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗ್ತಾವ್ರೆ. ಅದು ಸಮಸ್ಯೆ ಆಗಿರೋದು. ಇವತ್ತು 2 ಕ್ಯಾಬಿನೆಟ್ನ ಇನ್ಕ್ಲೂಷನ್ ಮಾಡಕ್ ಹೋಗಿ 1 ಕ್ಯಾಬಿನೆಟ್ ಸಕ್ಸಸ್ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೊನ್ನೆ ಸಿದ್ದರಾಮಯ್ಯನವರ ಸಪೋರ್ಟರ್ಸ್ 1 ಕ್ಯಾಬಿನೆಟು, ಡಿ ಕೆ ಶಿವಕುಮಾರ್ ಅವ್ರ ಕ್ಯಾಬಿನೆಟು, ಹೈಕಮಾಂಡ್ ಕ್ಯಾಬಿನೆಟು, ಪೇಮೆಂಟ್ ಕ್ಯಾಬಿನೆಟು, ಇವೆಲ್ಲ ಮಿಕ್ಸ್ ಮಾಡಕ್ಕೆ ಹೋಗ್ಬಿಟ್ಟು ಪಾಪ ಅವ್ರಿಗೆ ಕಂಟ್ರೋಲು ಸಿಗ್ತಾ ಇಲ್ಲ, ಮತ್ತು ಅಧಿಕಾರವನ್ನು ಒಂದು ಒಳ್ಳೆ ರೀತಿಲಿ ನಡೆಸ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಇಸ್ ಕಂಪ್ಲೀಟ್ಲಿ ಅಂಡರ್ ಸ್ಟ್ರೆಸ್ ಅಂತಲೇ ನಾವು ಹೇಳ್ತೀವಿ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ಸು ಒಂದು ಹೈಕಮಾಂಡ್ ಸಂಸ್ಕೃತಿ ಇರೋದ್ರಿಂದ ಅವ್ರನ್ನೂ ಬಿಡೋಕ್ಕಾಗ್ತಾ ಇಲ್ಲ. ಇವರು ಕಂಪ್ಲೀಟ್ ನಾನು CM ಅಂತ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಇದರಿಂದ ಐಯಿಂದ ಗ್ರೂಪ್ ಬೇರೆ ಇದೆ, ಅವರು ನಮ್ಮ ಕ್ಯಾಸ್ಟು ಕಮ್ಯುನಿಟಿ ಮೇಲೆ ನಾವು ಮಿನಿಸ್ಟರ್ಶಿಪ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೊನೆಗೆ ಈ ಗೊಂದಲದಲ್ಲಿ ಅವರು ಮಹಿಳಾ ಅಭ್ಯರ್ಥಿನೇ ಮರ್ತುಬಿಟ್ರು. ಆ ಲೆವೆಲ್ಗೆ ಕನ್ಫ್ಯೂಷನ್ ಆಗಿ ಹೋಗಿದೆ. ಈ ಕೊನೆಗೆ ಅದನ್ನ ಕೊಡ್ತೀವಿ ಅಂತ ಹೋಗ್ತವ್ರೆ. ಬಟ್ ಇಲ್ಲೇನಾಗ್ತಾ ಇದೆ ನೋಡಿ, ಇಲ್ಲಿ ಏನಾಗಿದೆ ಅಂದರೆ, ಕಾಂಗ್ರೆಸ್ಗೆ ಈಗ ನುಂಗ್ಲಾಡ್ ತುಪ್ಪ ಆಗ್ಬಿಡೈತೆ. ಯಾರು ಬಿ ನಾಗೇಂದ್ರ ಉಗಿಯಕ್ಕೂ ಆಯ್ತಾ ಇಲ್ಲ, ಬಾಯ್ಲಿ ಇಟ್ಕೊಳ್ಳಕ್ಕೂ ಆಯ್ತಾ ಇಲ್ಲ. ಅಲ್ಲ, ಆ ಪರಿಸ್ಥಿತಿಗೆ ಬಂದ್ಬಿಟ್ಟವ್ರೆ. ಈಗ ಅದಕ್ಕೆ ಮತ್ತೆ ಸರ್ಜರಿ ಮಾಡಕ್ ಹೊರಟವ್ರೆ. ಇನ್ನೂ 1 ತಿಂಗಳಾಗಿಲ್ಲ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಿ ಇದಾಗಿಲ್ಲ, ಆಲ್ರೆಡಿ ಈಗ ತೆಗಿಬೇಕು. ಈಗ ಅವ್ರು ತೆಗಿಲಿಲ್ಲ ಅಂದ್ರೆ ಇವ್ರು ಪಾದಯಾತ್ರೆ ಮಾಡ್ತಾರೆ, ಮತ್ತೆ ನೆಗೆಟಿವ್ ಎಫೆಕ್ಟು ಕಾಂಗ್ರೆಸ್ಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈಗ ತೆಗಿತೀವಿ ಅಂತ. ಈಗ ಅದಕ್ಕೆ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಈಗೇನಂದ್ರೆ ಮಹಿಳೆನೂ ಹಾಕೊಂಡಂಗೆ ಆಗ್ಬೇಕು, ಪ್ಲಸ್ ಸಮುದಾಯಕ್ಕೂ ಕೊಟ್ಟಂಗೆ ಆಗ್ಬೇಕು ಅನ್ನೋ ಒಂದು ಪ್ಲಾನ್ಗೆ ಅವ್ರನ್ನ ಇದು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಂ ಕೃಷ್ಣಪ್ಪ ಅವರು ಇಲ್ಲ, ಅವ್ರು ನಂಗೆ ಮಿನಿಸ್ಟರ್ಶಿಪ್ ಕೊಟ್ರೆ ಮಾತ್ರ ನಾನು ಇರ್ತೀವಿ, ನಮ್ಮಿಲ್ಲ ನಮ್ಮ ದಾರಿ ನೋಡ್ಕೋತೀವಿ ಅಂದ್ರೆ. ಈಗ ಇವರು 4 ಜನ ಹೆಸರು ಹೇಳ್ತಾವ್ರೆ ಇಲ್ಲಿ. ಇನ್ನೊಬ್ರು ಯಾರಪ್ಪ, ಅವ್ರು ಯಾರೋ ಬ್ಯಾಡಗಿ MLA ಬಿ ಶಿವಣ್ಣನವರು, ಅವರನ್ನು ಸೇರಿಸ್ಕೋಬೇಕು ಅಂತ. ಈಗ ಅಲ್ಲೂ ಒಂದು ಕುರ್ಬಾ ಕೋರ್ಟಲ್ಲಿ ಅವರು ಕೊಡಬೇಕು ಅಂತ, ಮಹಿಳೆಯರ ಕೋರ್ಟಲ್ಲಿ ಇನ್ನೂ ಒಂದು. ಈಗ 4 ಜನ ಸೇರಿಸ್ಬೇಕು ಅಂದಾಗ ಇಲ್ಲಿರೋದು ಒಂದೇ ಪೋಸ್ಟು. ಹೌದು, ಇಲ್ಲಿರೋದು ಒಂದೇ ಪೋಸ್ಟು. 4 ಜನ ಸೇರ್ಬೇಕು ಅಂದ್ರೆ ಇನ್ನೂ 3 ಜನ ತೆಗಿಬೇಕು ಪ್ರೆಸೆಂಟ್ ಅಲ್ಲಿ ಇರೋರು. ಇನ್ನ 2 ಈಗ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು 2 ತೆಗಿಬೇಕು. ಅವ್ರು ಯಾರು ನಾನ್ ಪರ್ಫಾರ್ಮಿಂಗ್ ಇದಾರಲ್ಲ, ಅವ್ರನ್ನ ತೆಗೀರಿ ಅಂತ ಹೈಕಮಾಂಡ್ ಹೇಳಿದೆ. ಬಟ್ ಇಲ್ಲಿ ಇವ್ರು ಯಾರನ್ನಾರು ನಾನ್ ಪರ್ಫಾರ್ಮಿಂಗ್ ಅನ್ನಕ್ಕೆ ಕೆಲಸ ಮಾಡಿದ್ಯಾ ಅವಾಗ? ಇಲ್ಲ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಂತ ಹೇಳ್ತಾವ್ರೆ ಅಂದ್ರೆ ಪೂರ್ತಿ ಮನೇಲಿ ಮಲಗಿಬಿಟ್ಟಿರ್ತಾರಲ್ಲ ಅವ್ರನ್ನೇನು ಅಂತ ನಾನು ತಿಳ್ಕೊತಾ ಇರೋದು. ಯಾಕಂದ್ರೆ ಈಗ ಅಲ್ಪ ಸ್ವಲ್ಪ ಓಡಾಡೋರು ಬಿಟ್ಟು ಕಂಪ್ಲೀಟ್ ಮಲಗಿರ್ತಾರಲ್ಲ, ಅವ್ರನ್ನ ತೆಗ್ದಾಕ್ಬಿಡೋಣ ಅನ್ನೋದೇನೋ ಒಂದು ಪ್ಲಾನ್ ಇರಬೇಕು. ಜೊತೆಗೆ ಕಾಂಗ್ರೆಸ್ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದ್ರೆ, ಇಂಟರ್ನಲ್ ಡ್ರೈವರಿನೇ ಒಂದು ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಈಗ ಜಮೀರ್ ಅಹಮದ್ ಅವ್ರನ್ನ ಮಿನಿಸ್ಟರ್ ಮಾಡಿರೋದೇ ಕಾಂಗ್ರೆಸ್ನಲ್ಲಿ ಕೆಲವರಿಗೆ ಈಗ ಆಗ್ತಾ ಇಲ್ಲ. ಅದು ದೊಡ್ಡ ಸಮಸ್ಯೆ ಆಗಿದೆ. ಅದರಲ್ಲಿ 1-3 ಜನ ಹೇಳ್ತಾ ಇದ್ದಾರೆ, ನಾವು ಬೇಕಾದ್ರೆ ರೆಸಿಗ್ನೇಷನ್ ಕೊಟ್ಬಿಡ್ತೀವಿ ಅವ್ರು ತೆಗಿಲಿಲ್ಲ ಮಿನಿಸ್ಟರ್ಶಿಪ್ಗೆ. ಆ ಲೆವೆಲ್ ಅಲ್ಲಿ ಒತ್ತಡ ಆಗ್ತಾ ಇದಾರಂತೆ. ಇವೆಲ್ಲ ಸಮಸ್ಯೆಗಳಿಂದ ಇವತ್ತು ಕಾಂಗ್ರೆಸ್ಗೆ ಏನಾಗಿದೆ ಅಂದ್ರೆ, ಇಂಟರ್ನಲ್ ಪ್ರಾಬ್ಲಮ್ ಇಂದಾನೇ ಸಫರ್ ಆಗ್ತಾ ಇದೆ ಹೊರತು ಎಕ್ಸ್ಟರ್ನಲ್ ಪ್ರಾಬ್ಲಮ್ ಇಲ್ಲ. ಎಕ್ಸ್ಟರ್ನಲಿ ಕಂಪ್ಲೀಟ್ಲಿ ಅಡ್ಜಸ್ಟೆಡ್. ಇವತ್ತು ವಿಧಾನಸಭೆನ ಯಾಕೆ ಹಾಳು ಮಾಡಿದ್ರು ಅಂತ ಎಲ್ರಿಗೂ ಗೊತ್ತು. ಅದು ನಾನು ಹೇಳ್ತೀನಿ, ಯತ್ನಾಳು ಹೇಳಿದ್ರು ಮೊನ್ನೆ ವಿಧಾನಸಭೆಯಲ್ಲಿ. ಯಾಕೆಂದ್ರೆ ಈಗ ನೋಡಿ, ರಾಜ್ಯದ ಸಮಸ್ಯೆಗಳೇನು, KPSC ಸ್ಕ್ಯಾಮು, ನೈಸು ರೋಡ್ದು ಸ್ಕ್ಯಾಮು, ಮತ್ತೆ ಈ ಬಿಡ್ದಿ ಸ್ಕ್ಯಾಮು, ಆಮೇಲೆ ಇನ್ನೂ ಹೇಳಬೇಕು ಅಂದರೆ ಕಲಬುರ್ಗಿಲಿ ಈ ಅದು ಈ ಲೈಮ್ ಸ್ಟೋನ್ದು ACC ಸಿಮೆಂಟ್ಗೆ ಅದಾನಿ ಕಂಪ್ನಿ 850 ಕೋಟಿ ದುಡ್ಡೇ ಕಟ್ಟಿಲ್ಲ. ಹೈಕೋರ್ಟ್ ಆರ್ಡರ್ ಆಗಿದೆ, ಅವ್ರು ಇಲ್ಲಿಗಲ್ ಆಗಿ ಇನ್ನೂ ಮೈನಿಂಗೇ ಮಾಡ್ತಾವ್ರೆ. ಸೆಂಟ್ರಲ್ ಗೌರ್ಮೆಂಟ್ಗೂ ಫಂಡ್ ಕೊಟ್ಟಿಲ್ಲ, ಸ್ಟೇಟ್ ಗೌರ್ಮೆಂಟ್ಗೂ ಕೊಟ್ಟಿಲ್ಲ. ಈ ದುಡ್ಡು ನಿಲ್ಲಿಸಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತುಕತೆ ಇಲ್ಲ. ಆಮೇಲೆ ರಾಜ್ಯದ 30 IPS ಅಧಿಕಾರಿಗಳ ಮೇಲೆ ಅಕ್ರಮ, ಅವ್ರ ಮೇಲೆ ಜೀವ ಬೆದರಿಕೆ ಏರಿಕೆ ಆಗ್ದೋದು, ಇದೆಲ್ಲ ಕೇಸ್ಗಳು ಬಂದಿದೆ. ಅದು ಡಿಸ್ಕಷನ್ ಆಗ್ತಾ ಇಲ್ಲ. ಅದು ಟಾಪಿಂದ ಹಿಡಿದು ಎಲ್ಲ IPS 30 IPS ಅಧಿಕಾರಿಗಳ ಮೇಲೆ ಒಂದು ರಿಪೋರ್ಟ್ ಬಂದಿದೆ, ಅದನ್ನು ಡಿಸ್ಕಸ್ ಮಾಡ್ತಾ ಇಲ್ಲ. ಅಂದರೆ ಇಲ್ಲಿ ರಾಜ್ಯದಲ್ಲಿ ಏನಾಗ್ತದೆ ಅಂದರೆ, BJP ಕಾಂಗ್ರೆಸ್ ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಇವತ್ತು ಇಂಟರ್ನಲ್ ಪ್ರಾಬ್ಲಮ್ ಅಲ್ಲಿ ಕಾಂಗ್ರೆಸ್ ಸಫರ್ ಆಗ್ತಾ ಇದೆ. JDS ಅಲ್ಲಿ ಬಲಿಯಾಗ್ತಿದ್ಯೋ ಅಂತ ನೋವಾಗ್ತಾ ಇದೆ. JDS ವಕ್ತಾರರನ್ನ ಕೇಳೋಣ, ಯಾವಾಗ ಕೆಲಸ ಮಾಡ್ತಾರೆ ಕಾಂಗ್ರೆಸ್ನವ್ರು? ಅಷ್ಟು ದೊಡ್ಡ ಮ್ಯಾಂಡೇಟ್ ಅಂತ ತಗೊಂಡಿದ್ದಾರಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅಂದಾಗ ವಿಶೇಷವಾಗಿ ಒಬ್ಬ ಕನಸುಗಾರಂತರ
ಕಂಡು ಬಂದರು ಅವರ ಚಾರ್ಮು, ಅವರ ಸ್ಪೀಡ್ ನೋಡಿದಾಗ. SM ಕೃಷ್ಣ ಅವ್ರನ್ನ ಆಗಾಗ ಅವರು ಉಲ್ಲೇಖ ಮಾಡ್ತಿದ್ದಾಗಿ ಅದೇ ರೀತಿ ಕಾರ್ಯವೈಖರಿ ಇರುತ್ತೆ ಅಂತ. ಅವ್ರ ಸ್ಪೀಡಿಗೆ, ಅವರ ಚಾರ್ಮಿಗೆ, ಅವರ ಉದ್ದೇಶಕ್ಕೆ, ಅವರ ಮಾತುಗಾರಿಕೆಗೆ ಸಲಾಮ್ ಅನ್ಬೋದು. ಬಟ್ ವಾಸ್ತವದಲ್ಲಿ ಕಾರ್ಯರೂಪದಲ್ಲಿ ಯಾವ್ದಾದ್ರು ಕೆಲಸಗಳಾಗ್ತಿದ್ದಾವ ಅಂತ ಹೇಳಿದ್ರೆ ಲೆಕ್ಕಕ್ಕೆ ಇಲ್ಲ ಅಂತಲೇ ಹೇಳ್ಬೋದು. ಯಾವುದು ಬೆರಳಿಕೆ ಅಂತ ಹೇಳ್ಬೋದು. ಹುಲಿ ನೋಡಿ ನರಿ ಬರೆ ಇಟ್ಕೋತಂದೆ, ನಾನು ಹುಲಿ ಥರ ಕಾಣಬೇಕು ಅಂತ. ಯಾರಿಗೆ ಮೈ ಸುಡ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಹುಲಿ ನೋಡಿ ನರಿ ಮೈ ಮೇಲೆಲ್ಲ ಪಟ್ಟೆ ಹಾಕೊಂಡ್ಬಿಡ್ತು, ಎಲ್ಲ ಇದು ತಗೊಂಡು ಬರೆ ಹಾಕಂತಂದೆ. ಯಾಕಂದ್ರೆ ನಾನು ಹುಲಿ ಥರ ಕಾಣಬೇಕು ಅಂತ. ಬರೆ ಬೀಳ್ತಾ ಇದೆ ಅಂತ ಗೊತ್ತಿಲ್ಲ. ಮೊನ್ನೆ ಕಾಂಗ್ರೆಸ್ ವಕ್ತಾರರು ಭಾರಿ ಚೆನ್ನಾಗಿ ಹೇಳಿದ್ರು, ಅದ್ಭುತವಾಗಿ ಮಾತಾಡಿದ್ದಾರೆ. ನನಗೆ ಅವಾಗಿಂದನೂ ಯಾವಾಗ ಮಾತಾಡೋಣ ಅಂತ ಕಾಯ್ತಾ ಇದ್ದೆ. ಅಭಿವೃದ್ಧಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಸಹಿಸಲಾರದೆ ಹೊಟ್ಟೆ ಉರಿ ವಿರೋಧ ಪಕ್ಷಗಳಿಗೆ ಜನಗಳು ಬುದ್ಧಿವಂತರಿದ್ದಾರೆ. ನಿಮ್ಮನ್ನು ಅತಿ ಸೂಕ್ಷ್ಮವಾಗಿ ಇದೇ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮಗೂ ವರ್ತಿಸುತ್ತೆ ಅಂತಕ್ಕಂಥದ್ದು ಮರಿಬೇಡಿ ದಯವಿಟ್ಟು. ಕರ್ನಾಟಕ ರಾಜ್ಯದಲ್ಲಿ ಯಾವ ಸಮ್ಮಿಶ್ರ ಸರ್ಕಾರಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದ್ಭುತವಾದಂಥ ಅಭಿವೃದ್ಧಿ ಆದಾಗಲೂ ಕೂಡ ಸಮ್ಮಿಶ್ರ ಸರ್ಕಾರಗಳು ಸ್ಟೇಬಲ್ ಗೌರ್ಮೆಂಟ್ ಇಲ್ಲ ಅಂತ ಹೇಳಿ ರಾಜ್ಯದ ಜನತೆ 136 ಸೀಟು ನಿಮಗೆ ಫುಲ್ ಪ್ಲೇಟ್ 5 ವರ್ಷಗಳ ಕಾಲ ನೀವು ಅಧಿಕಾರ ಚಲಾಯಿಸಬೇಕು, ಉತ್ತಮ ಅಂತ ಮೂಲಭೂತ ಸೌಕರ್ಯಗಳು ಕೊಡಬೇಕು, ಶಾಶ್ವತ ಯೋಜನೆಗಳನ್ನ ಆಗಬೇಕು ಅಂತಕ್ಕಂಥ ಏನು ನಿರ್ಧಾರ ಮಾಡಿದ್ರು. ಆಗಲೇ ನಮ್ಮ ಸ್ನೇಹಿತರು ಹೇಳಿದಂಗೆ ಕಳೆದ 3 ವರ್ಷಗಳಿಂದ ಕೂಡ 1.5 ವರ್ಷ ನಿಮ್ಮ ಮುಖ್ಯಮಂತ್ರಿ ಕಾದಾಟದಲ್ಲೇ ಹೊಂಟೋಯ್ತು. ಯಾವುದೇ ಕಾರಣಕ್ಕೂ ಕೆಲವು ಹಗರಣಗಳು, ವಾಲ್ಮೀಕಿ ಹಗರಣ ಮತ್ತು ಹಣ ದುರ್ಬಳಕೆ ಅಂತಕ್ಕಂಥದ್ದು ಯಾವ ಬಾಯಲ್ಲಿ ಹೇಳ್ತಿದಾರೋ ನನಗಂತೂ ಗೊತ್ತಿಲ್ಲ. ಯಾವ ರೀತಿ ಅವ್ರು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಹಣ ಅಂತಕ್ಕಂಥದ್ದು. ಅದೊಂದು ಸೈಡ್ ಗಿಡನ. ಇವರಿಗೆ ನಿಮ್ಗೆ ಅನೇಕ ಸಂದರ್ಭಗಳಲ್ಲಿ ನಾನು ಡಿಬೇಟಲ್ಲಿ ನಿಮ್ಗೊಂದು ಮಾತು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಇವರಲ್ಲಿ ಉಚಿತ ಯೋಜನೆಗಳು ಕೊಟ್ಟು ಯಾವ ರೀತಿ ಜನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಂಡು ಸರ್ಕಾರ ಆಡಳಿತಕ್ಕೆ ಬಂದರು. ಉಚಿತಗಳು ಕೊಡೋದ್ರಿಂದ ಇವತ್ತಿನವರೆಗೂ ಕೂಡ ಸರ್ಕಾರದಲ್ಲಿ ಹಣ ಕೊರತೆ, ಶಾಶ್ವತ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದಾವೆ ಅಂತಕ್ಕಂಥದ್ದು ಕಣ್ಣು ಮುಂದೆ ಇದೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಒಂದೇ ಒಂದು ಮಾರ್ಗ ಇರ್ತಕ್ಕಂಥದ್ದು ಕಾಲಹರಣ. ಹೆಂಗೆ 1.5 ವರ್ಷ 3 ವರ್ಷದಲ್ಲಿ 1.5 ವರ್ಷ ಮುಖ್ಯಮಂತ್ರಿಗಳದ್ದಾಯಿತು. ಮತ್ತೆ ಮುಖ್ಯಮಂತ್ರಿ ಏನೆಲ್ಲ ಹೇಳ್ಬಿಟ್ಟು ಸಲೀಸಾ ಕೊಟ್ಬಿಟ್ರು ಸಿದ್ದರಾಮಯ್ಯ ಅಂತೇಳಿ. ಮತ್ತೆ 5 ಗುಂಪು ಕಾಮನ್ನು, ಕೇಂದ್ರ ಒಂದು, DK ಶಿವಕುಮಾರ್ದೊಂದು, ಸಿದ್ದರಾಮಯ್ಯದೊಂದು, ರಾಹುಲ್ ಗಾಂಧಿದೊಂದು, ಖರ್ಗೆ ಅವ್ರದ್ದೊಂದು. ಈಗ ತಾನೇ ಖರ್ಗೆ ಅವರೊಂದು ಪದ ಬಳಕೆ ಮಾಡ್ತಾ ಇದ್ರು. ತುಂಬಾ ಸಂತೋಷ ಆಯ್ತು. ಪಾಪ ನನ್ನ ಹತ್ರಕ್ಕೆ ಬರಲೇಬೇಕು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ. ಅಂದ್ರೆ ನನ್ನ ಬಿಟ್ಟು ನೀವೇನಾದ್ರೂ ಮಾಡಿ ಬೇರೆ ಕಡೆದ ಏನಾದರೂ ಹೋಯ್ತು ನಮ್ಗೆ ಬರಬೇಕಾಗಿರೋದಂದ್ರೆ ನಾನು ಅದಕ್ಕೆ ಸೈನ್ ಹಾಕಲ್ಲ ಅಂತಕ್ಕಂಥದನ್ನ ಟಿಂಟ್ ಕೊಡ್ತಾ ಇರೋದು ಮಾಧ್ಯಮಗಳ ಮುಖಾಂತರ. ಇನ್ನೊಂದೇನು, ಒಳವರ್ತ ಬೇರೆ ತಗೊಂಡ್ಬಿಟ್ರೆ ಖಂಡಿತ ತಗೊಳ್ಳೇಬೇಕು, ನನ್ನ ಹತ್ರಕ್ಕೆ ಬರಲೇಬೇಕು. ಅರೆ ನೀವು ಹೈಕಮಾಂಡ್ ಅಂತೇಳಿ ನೀವೇನಂತಂದ್ರಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದೀನ, ನಿಮ್ಮ ಮಾತನ್ನು ಯಾರು ಕೇರ್ ಮಾಡಲಿಲ್ಲ. ಯಾರು ಕೇರ್ ಮಾಡಿದ್ರು? ಮತ್ತೊಂದೇನು ಅಂತಂದ್ರೆ 2ನೇ ಸತಿ ಇನ್ನು 2ನೇ ಮುಖ್ಯಮಂತ್ರಿಗಳು ಬಂದ ಅರ್ಥದಲ್ಲಿ 60 ದಿನಗಳ ಕಾಲ ಬರೀ ಯಾವ ಸಂಪುಟ ರಚನೆ ಮಾಡಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಯಾವ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನು ಕಾವೇರಿ ಇಶ್ಯೂ ಬಂತು, ಮಳೆ ಇರಲಿಲ್ಲ, ಬರ ಬಂತು, ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ತಿನ್ನಕ್ಕೆ ಜನಗಳಿಗೆ ಅನ್ನ ಇಲ್ಲ, ಬಡವರು ಗುಳೆ ಹೋಗ್ತಾ ಇದ್ದಾರೆ. ಒಂದು ಬರದ ಅಧ್ಯಯನ ಮಾಡಿ ಕೇಂದ್ರಕ್ಕೊಂದು ಇದು ಕೊಡೋಣ ಅಂತಕ್ಕಂಥದ್ದು ಕೂಡ ಮಾಡಲಿಲ್ಲ ಮೇಡಮ್. ಅದು ಮುಂದಕ್ಕೆ ಹೋಯ್ತು. ಮತ್ತೆ ಒಂದು 10 ದಿನಗಳ ನಂತರ ಮಿನಿಸ್ಟರ್ಗಳು ಮಾಡಿದ್ರು. ಖಾತೆಗಳ ಹಂಚಿಕೆ ಆಗೋದಕ್ಕೆ ಒಂದು 10 ದಿನ ಆಗೋಯ್ತು. ಈಗ ಹೊಸ ವರ್ಷ ನೋಡಿದ್ರೆ ಅಶೋಕ್ ಪಟೇಲ್ ಅವ್ರನ್ನ ಮಾತು ಹೇಳ್ತಿದ್ರು, ನಮ್ಗೆ ಹೆಂಗೋ ಪರವಾಗಿಲ್ಲ ಇಷ್ಟು ದಿನ ನಾನು ಆಗಲೇಬೇಕು ಅಂತಿದ್ದರು. ಈಗ ರಾಜಿ ಆಗ್ಬಿಟ್ಟವ್ರು ಅವರು ಕೂಡ. ಯಾಕೆ ರಾಜಿ ಆಗೋರೆ ಅಂತಂದ್ರೆ ನಿಗಮ ಮಂಡಳಿಗಳಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ಕೊಡಿ ಅಂತ. ಈಗ ನಿಗಮ ಮಂಡಳಿ ಶುರು ಆಗುತ್ತೆ. ಕಾಲಹರಣ ಅಂತಕ್ಕಂಥ ಪದ ಯಾಕೆ ಬಳಕೆ ಮಾಡಿದ್ದೀನಿ ಅಂದರೆ ಹಂತವಾಗಿ 10 ದಿನ ಮಾಡ್ಕೊಂಡು ಇನ್ನೊಂದೇ ವರ್ಷ ಉಳಿಯೋದು. ಏನಪ್ಪ ಅಂತಂದ್ರೆ ಬಂಡವಾಳ ಹಾಕಿದ್ದೀವಿ, ಬಂಡವಾಳ ವಾಪಸ್ ತಗೋಬೇಕು ಅಂತಕ್ಕಂಥದ್ದು ಇವ್ರ ಭಾವನೆ. ಇದರಲ್ಲಿ ಬೇರೆ ಏನೂ ಇಲ್ಲ. ಕೊಟ್ಟು ಬಂದೀವಿ, ನಾವು ವಾಪಸ್ ತಗೋಬೇಕು. ಕಾಲ ಮುಗ್ದೋಗ್ತಾ ಇದೆ, ನನಗೆ ಕೊಡಲೇಬೇಕು. ಜನಗಳ ಅಭಿವೃದ್ಧಿ ಮೇಡಮ್ ಇಲ್ಲ, ಇಂಪಾರ್ಟೆಂಟ್ ವಿಷಯ ಇದೆ. ಮನೆ ವಕ್ತಾರ ಇನ್ನೂ ಒಂದು ಪಾಪ ಪ್ರಬಲವಾಗಿ ಹೇಳ್ತಾ ಇದ್ದೀವಿ. ಇವತ್ತು ಅವ್ರನ್ನ ಕೇಳಲೇಬೇಕು, ನನಗೆ ಅವರು ಉತ್ತರ ಕೊಡಲೇಬೇಕು. ಯಾವೊಂದು ಉಚಿತಗಳಿಂದ ರಾಜ್ಯ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ ಆಗಿದೆ ಅಂತಕ್ಕಂಥದ್ದು ಮಾನ್ಯರೇ ತಾವು ಹೇಳ್ತಿದ್ದೀರಲ್ಲ. 187 ಜಿಲ್ಲೆಗಳಲ್ಲಿ ಬರ ಇತ್ತಲ್ವಾ? ಇವತ್ತಿನವರೆಗೂ ಎಷ್ಟು ಜಿಲ್ಲೆಗಳಿಗೆ ಹೋಗಿ ಅಧ್ಯಯನ ಮಾಡ್ಕೊಂಡ್ಬಂದು ಕೇಂದ್ರಕ್ಕೆ ನೀವು ರಿಪೋರ್ಟ್ ಕೊಟ್ಟಿದ್ದೀರಾ ಅಂತಕ್ಕಂಥ ಎಷ್ಟು ಹಣ ಬಂದಿದೆ ಅದನ್ನು ಹೇಳಿ. ಇಲ್ಲ, ಅದೇ ಸಬ್ಜೆಕ್ಟ್ ಇರೋದು. ಕಳೆದ ಬಾರಿ ನಿಮ್ಗೆ ಹಣ ಬಂದಲ್ಲ 4,000 ಚಿಲ್ಲರೆ ಕೋಟಿ. ಇವತ್ತಿನವರೆಗೂ ಏನ್ ಮಾಡಿದ್ದೀರಾ? ಬೆಂಗಳೂರು ನಗರಕ್ಕೆ 2,000 ಕೋಟಿ ಮೊನ್ನೆ ಕೊಟ್ರಲ್ಲ. ಏನೇನು ಅಭಿವೃದ್ಧಿ ಅಂತಕ್ಕಂಥ ಅಂಗಾಂಶಗಳ ಸಮೇತ ನೀವು ಕೊಡೋದಕ್ಕೆ ಸಾಧ್ಯ ಇದೆ ನಿಮ್ಮ ಕೈಯಲ್ಲಿ. ಇನ್ನು ಎಲ್ಲದಕ್ಕಿಂತ ಉಚಿತದಲ್ಲಿ ಸಾರಿಗೆ ಇಲಾಖೆಯಲ್ಲಿ 5,100 ಕೋಟಿ ರೂಪಾಯಿ ಬಾಕಿ ಇದ್ದೀರಾ ಮಾನ್ಯ ವಕ್ತಾರರೇ.
5,000 ಕೋಟಿ ನೀವು ಇದ್ರದ್ದು ಗೃಹಲಕ್ಷ್ಮಿ ಕೊಡ್ಲಿಲ್ಲ ವಾಪಸ್ಸು, ಇನ್ನು ಬಿಡಿ ಇವರಿದೆ ಅಂತಕ್ಕಂಥದ್ದು ಒಂದೇ ಹೋಯ್ತದು. 5 ಕೆಜಿ ಅಕ್ಕಿ ಕೇಂದ್ರದ ನೀವು ಕೊಡ್ತಾ ಇರ್ತಕ್ಕಂಥದ್ದಲ್ಲ. ಯಾವ ವಿಷಯದಲ್ಲಿ ನೀವು ಇವತ್ತು ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ತಾ ಇದ್ದೀರಾ? ನಿಮ್ಮ ಸ್ವಲಾಭಕ್ಕಾಗಿ ನೀವು ಈ ರಾಜ್ಯವನ್ನ ಒಂದು ರೀತಿ ಕಡೆಗಣಿಸ್ತಾ ಇದ್ದೀರಾ. ನಿಮ್ಮ ಒಂದು ಅಧಿಕಾರ ದಾಹಕ್ಕಾಗಿ ರಾಜ್ಯವನ್ನ ಒಂದು ರೀತಿ ಪಣ ಇಡ್ತಾ ಇದ್ದೀರಾ ಅಂತಕ್ಕಂಥದ್ದು ಸ್ಪಷ್ಟ. ಗೋವಿಂದರಾಜು ಅವರೇ, ಒಂದು ಸರಿಯಾದಂಥ ಸಂಪುಟ ರಚನೆ ಮಾಡಿದೆ, ಡಿ ಕೆ ಶಿವಕುಮಾರ್ ನಾಯಕತ್ವದ ಈ ಒಂದು ಸರ್ಕಾರ ಜನರ ದಿಕ್ಕು ತಪ್ಪಿಸ್ತಾ ಇದೆ, ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ. ಅದು ಎಷ್ಟು ನಿಜವೋ ಅಷ್ಟೇ ನಿಜ ಇನ್ನೊಂದಿದೆ. ಈ ರೀತಿ ರಾಜ್ಯ ಹಿಂದುಳಿಯೋದಕ್ಕೆ ನೀವು ಕಾರಣ. ಅಷ್ಟು ದೊಡ್ಡ ಸದಾವಕಾಶ ಅಧಿವೇಶನ, ರಾಜ್ಯದ ಬರ ಇರ್ಬೋದು, ರೈತರ ಆತ್ಮಹತ್ಯೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಸಾಲಬಾಧೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು. ಬಡವರು, ವಾಸ್ತವ ನಾನು ಹೇಳ್ತೀನಿ, ಕಡು ಬಡವರಾಗ್ತಿದ್ದಾರೆ, ಮಧ್ಯಮ ವರ್ಗದವರು ಬಡವರಾಗ್ತಿದ್ದಾರೆ. ಇದನ್ನೆಲ್ಲ ನೀವು ನಾಗೇಂದ್ರ ಅವರ ರಾಜೀನಾಮೆ ಒಂದು ವಿಷಯ, ಸದನ ಆಗೋಗ್ಬಿಟ್ಟು ಆ ಸದನದಲ್ಲಿ ಪ್ರಶ್ನೆ ಮಾಡಿ ಸರ್ಕಾರನ ಸರಿದಾರಿಗೆ ತರೋ ಎಲ್ಲ ಪ್ರಯತ್ನ ಮಾಡ್ಬೋದಿತ್ತು. ಅದನ್ನು ಬಿಟ್ಬಿಟ್ಟು ಒಂದು ಸಬ್ಜೆಕ್ಟ್ ಇಟ್ಕೊಂಡ್ಬಿಟ್ಟು ಅದನ್ನೇ ಇಲ್ಲಿ ತನಕ ಹೇಳಕ್ಕೆ ಬಂದುಬಿಟ್ಟು ಏನು ಸರ್ ಇದು? ನೀವು ರಾಜ್ಯದ ಜನತೆಯ ಧ್ವನಿಯ ಕೆಲಸ ಮಾಡ್ತಿದ್ದೀರಾ ಪ್ರತಿಪಕ್ಷವಾಗಿ. ನೋಡಿ ಮೇಡಮ್, ಇವತ್ತು ನಾವೇನು ನಾಗೇಂದ್ರ ವಿಚಾರ ಯಾಕೆ ಇದನ್ನು ತಗೊಂಡಿರ್ತಕ್ಕಂಥದ್ದು ಅಂದರೆ, ಇವತ್ತು ಎಲ್ಲ ಒಂದು 187 ಕೋಟಿನ ಆ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಇವರು ಸಮುದಾಯದ ಹೆಸರು ಹೇಳ್ಕೊಂಡು ತಿನ್ನೋ ಕೆಲಸ ಮಾಡಿದಾರಲ್ಲ, ಇದು ರಾಜ್ಯದ ಜನತೆಗೆ ಮಾಡಿದ ಅನ್ಯಾಯ ಅಲ್ವಾ? ಇವತ್ತೆಲ್ಲ ಒಂದ್ ಕಡೆ ಸಮುದಾಯದ ಯುವಕರಿಗೆ ಒಂದು ಡ್ರೈವಿಂಗ್ ಕಲಿಯೋದಿಕ್ಕೋ, ಇಲ್ಲ ಡ್ರೈವಿಂಗ್ ಕಲ್ತಾದ್ಮೇಲೆ ಒಂದು ಕಾರ್ ತಗೊಂಡು ಅದು ಚಲಾವಣೆ ಮಾಡಿ ಜೀವನ ಮಾಡೋದಿಕ್ಕೋ, ಇಲ್ಲ ಒಂದ್ ಕಡೆ ಒಂದು ರೈತರಿಗೆ ಒಂದು ಬೋರ್ವೆಲ್ ಹಾಕ್ಸ್ಕೊಳೋದಿಕ್ಕೋ, ಈ ರೀತಿ ಯೋಜನೆಗಳು ಇಟ್ಕಂತ ಹಣವನ್ನ ಇವ್ರಿಗೆ ಇಷ್ಟ ಬಂದಂಗೆ 18 ಕಂಪ್ನಿಗಳಿಗೆ, ಫೇಕ್ ಅಕೌಂಟ್ ಇರ್ತಕ್ಕಂಥ ಕಂಪ್ನಿಗಳಿಗೆ 5 ಕೋಟಿ 4 ಕೋಟಿ 5.5 ಕೋಟಿ ಈ ರೀತಿಯಾದ ಒಂದು ಹಂಚಿಕೆ ಮಾಡ್ಕೊಂಡು ಅದೆಲ್ಲ ಆಂಧ್ರದಲ್ಲಿ ಕ್ಯಾಶ್ ಕನ್ವರ್ಟ್ ಮಾಡ್ಕೊಳಕ್ಕೆ ಎಣ್ಣೆ ಅಂಗಡಿಗೂ ಕಳಿಸ್ಬಿಟ್ರು, ಚಿಂದಂಗಡಿಗೂ ಕಳಿಸ್ಬಿಟ್ರು, ಎಲ್ಲ ಒಂದ್ ಕಡೆ ಲ್ಯಾಂಬೋರ್ಗಿನಿ ಕಾರು ತಗೊಂಡ್ಬಿಟ್ರು, ಬೆಂಚ್ ಕಾರ್ ತಗೊಂಡಿದ್ದಾರೆ ಮೇಡಮ್. ಇವರು ಹಗರಣದಲ್ಲಿ ಭಾಗಿಯಾದಂತ ನಾಗರಾಜ್ ಎಲ್ಲೋದ್ರು? ಇವತ್ತು ನೆಕ್ಕುಂಟಿ ನಾಗರಾಜ್ ಯಾರವರು ಎಲ್ಲೋದ್ರು? ಇಲ್ಲಿವರೆಗೂ ಹಿಡಿದು ಒಳಗಡೆ ಹಾಕ್ಲಿಲ್ಲ, SIT ರಚನೆ ಮಾಡ್ಕೊಂಡ್ರು. ಇಲ್ಲಿವರೆಗೂ SIT ಆದ್ಮೇಲೆ ಇವತ್ತು ಬೇಲ್ ಮೇಲೆ ಹೊರಗಡೆ ಬಂದಿರತಕ್ಕಂಥ ನಾಗೇಂದ್ರನ ಮತ್ತೆ ತಗೊಂಡು ನಾವು ಭ್ರಷ್ಟಾಚಾರ ಎಲ್ಲ ಒಂದ್ ಕಡೆ ಇನ್ನ ಹೆಚ್ಚಿನದಾಗ ಮಾಡೋದಿಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಂಡಿರೋ ತಪ್ಪಲ್ವಾ? ಈ ರಾಜ್ಯದ ಜನತೆಗೆ ನಿಜವಾಗ್ಲೂ ಅವ್ರು ಕೆಲಸ ಮಾಡಂಗಿದ್ರೆ ನಾಗೇಂದ್ರನ ನೀವು ರಾಜೀನಾಮೆ ತಗೊಂಡು ನೀವು ಚರ್ಚೆಗೆ ಬರ್ಬೇಕಾಯ್ತು. ನೀವು ಚರ್ಚೆ ಇವತ್ತು ನೀವು ಕೇಂದ್ರದಲ್ಲಿ ಏನೆಲ್ಲ ಸಮಸ್ಯೆಗಳು ಅಂದ್ರೆ ನೀವು ರಾಜೀನಾಮೆ ಕೇಳಿದಿರಿ, ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಅಂದ್ರೆ ರಾಜೀನಾಮೆ ಕೊಡಬೇಕು. ಅದಾದ್ಮೇಲೆ ನೀವು ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಒಂದು ವಿಶೇಷ ಅಧಿವೇಶನ ಕರೆದ್ಬಿಡ್ಬೇಕು. ನಾವೇನಿಲ್ಲ ಇವತ್ತು ನೋಡಿ ಮೇಡಮ್, ಇವತ್ತು ಅಧಿವೇಶನದ ಆ ದಿನವನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬಹುದಾಗಿತ್ತು, ಮಾಡ್ಕೊಂಡಿಲ್ಲ. ನಾವು ಖಂಡಿತವಲ್ಲ. ಇವತ್ತು ನಾವೇನ್ ಡಿಮ್ಯಾಂಡ್ ಇದೆ, ಹೌದು ಒಂದು ರಾಜಕೀಯ ಪಕ್ಷದ ವಿರೋಧ ಪಕ್ಷವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ರೆ ಡಿಮ್ಯಾಂಡ್ ಇವತ್ತು ಸತ್ಯ. ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ರು 187 ಕೋಟಿ ಅಲ್ಲಪ್ಪ, ಬರೀ 89 ಕೋಟಿ ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಒಪ್ಕೊಂಡಿರ್ತಕ್ಕಂಥ ಅದೇ ಸಚಿವನ ತಂಡಿ ನೀವು ಮತ್ತೆ ನೀವು ಒಂದು ಸಚಿವ ಸ್ಥಾನ ಕೊಡ್ತೀರಾ ಅಂದ್ರೆ ನಾಚಿಕೆ ಆಗೋಲ್ಲ ಕಾಂಗ್ರೆಸ್ನವ್ರಿಗೆ. ಇವತ್ತೇನು ನಾವು ಗ್ಯಾರಂಟಿ ಕೊಟ್ಬಿಟ್ಟಿದೀವಿ, 5 ಗ್ಯಾರಂಟಿ, ಇವತ್ತು ರಾಜ್ಯ ಜನತೆ ಸುಭಿಕ್ಷವಾಗಿ ಅಂತ ಹೇಳುವಂತರು ಇವತ್ತು SC ST ಅಭಿವೃದ್ಧಿಗೆ ಇರ್ತಕ್ಕಂಥ SC TSP ಹಣವನ್ನು ಕೂಡ ನೀವು ಸುಮಾರು 25,000 ಕೋಟಿಯನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಇತ್ಲಾಗೂ ಸುಮಾರು 1.5 ಲಕ್ಷ ಕೋಟಿ ಸಾಲ ಮಾಡಿದಿರಿ. ನೀವು ಬಜೆಟ್ ನೋಡಿದ್ರೆ 4 ಕೋಟಿ 30 ಲಕ್ಷ ಹೇಳ್ತೀರಾ, ಇತ್ಲ ಬಜೆಟ್ ನ ನೀವು ರಿಸರ್ವ್ ಮಾಡಿ ಇತ್ಲ ನೀವು 1.5 ಲಕ್ಷ ಕೋಟಿ ಸಾಲ ಮಾಡ್ತೀರಾ. ಇತ್ಲಾಗೆ SC ST ಸಮುದಾಯಕ್ಕೆ ಇರ್ತಕ್ಕಂಥ ಹಣವನ್ನು ಕೂಡ 25,000 ಕೋಟಿಯನ್ನು ನೀವು ತಗೊಂಡು ಖರ್ಚು ಮಾಡ್ತೀರಾ. ಇವತ್ತೇನೋ ದೊಡ್ಡ ಸಾಧನೆ ಮಾಡಿದಿರ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸವನ್ನ ನಿಲ್ಲಿಸ್ಬಿಟ್ಟು ಬರೀ ನಾವು ಗ್ಯಾರಂಟಿ ಕೊಡ್ತಾ ಇದೀರ ಅಂದ್ರೆ ಜನ ಯಾವ ರೀತಿ ಒಪ್ಕೊಬೇಕು ಮೇಡಮ್? ಇದು ನೀವು ಮಾತಿದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ಯಾ, ಕೊಡಿ ಸ್ವಾಮಿ, ಕೊಡ್ಲೇಬೇಕು. ನೀವು ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿನೇ ಕಾರಣ ಅಲ್ವಾ? ನೀವು ಅದ್ರ ಜೊತೆ ಏನ್ ಅಭಿವೃದ್ಧಿ ಮಾಡಿದಿರಾ ಅಂದ್ರೆ ಇವತ್ತು ಇದೇ ಬಾಲಕೃಷ್ಣ ಅವ್ರು ಹೇಳ್ತಾ ಇದ್ರು, ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ. ಸ್ವಾಮಿ, ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಕಳೆದ 3 ವರ್ಷದಲ್ಲಿ ವರ್ಷಕ್ಕೆ 10 ಯೋಜನೆಗಳು ಏನೇನು ಮಾಡಿದಿರಾ? ಇವತ್ತು 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಿರಾ. 40 ಯೋಜನೆಗಳ ಹೆಸರುಗಳನ್ನ ಈ ವೇದಿಕೆಯಲ್ಲಿ ಕೊಟ್ಟು ರಾಜ್ಯ ಜನತೆಗೆ ತಿಳಿಸುವಂತ ಕೆಲಸ ಮಾಡಿ ಬಂದು ನೀವು ಸುಮ್ಮನೆ ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡು ಜನರಿಗೆ ಯಾಮಾರಿಸ್ಬಿಟ್ಟು ಇವತ್ತು ಬರಗಾಲ ಬಂದು ಒಂದ್ ಕಡೆ ಅತಿವೃಷ್ಟಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಅನಾವೃಷ್ಟಿ ಆಗ್ತಾ ಇದೆ. ಯಾವುದೇ ಒಂದು ದಾಖಲೆಗಳನ್ನ ತಗೊಂಡು PD ಅಕೌಂಟ್ ಅಲ್ಲಿ ಎಮರ್ಜೆನ್ಸಿ ಫಂಡ್ ಇರುತ್ತೆ ಮೇಡಮ್. ಜಿಲ್ಲಾಧಿಕಾರಿಗಳು ಎಷ್ಟನ್ನ ನೀವು ರಿಲೀಸ್ ಮಾಡಿದಿರಾ? ಯಾವ ಸಚಿವರನ್ನ ಕರ್ಕೊಂಡೋಗಿ ಮೀಟಿಂಗ್ ಸಭೆಗಳು ಮಾಡಿ KDP ಸಭೆಗಳು ಅಂತ ಆಗುತ್ತೆ, ಆ ಸಭೆಗಳಲ್ಲಿ ಚರ್ಚೆ ಆಗ್ಬಿಟ್ಟು ಸರ್ಕಾರದಿಂದ ಹಣವನ್ನು ರಿಲೀಸ್ ಮಾಡುವಂತ ಕೆಲಸ ನೀವೆಲ್ಲಿ ಮಾಡಿದಿರಾ? ಕೊಡಿ ದಾಖಲೆನ. ಅದು ಬಿಟ್ಟು ನಾವು ಏನ್ ರಾಜ್ಯವನ್ನ ಸುಭಿಕ್ಷೆ, ನೀವು ಜನರು ನೀವು ಹೋಗಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ಚಿಮಾರಿ ಆಗ್ತಾರೆ ನಿಮ್ಮನ್ನ, ಖಂಡಿತವಾಗ್ಲೂ ಸುಮ್ಮನೆ ಎಲ್ಲ ಒಂದ್ ಕಡೆ ಬಿಟ್ಟಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಯಾವ ರೀತಿ ಚಿಮಾರಿ ಆಗ್ತಾರೆ ನೋಡ್ತಾ ಇರ್ರಿ. ಇವತ್ತು ಜನ ಬೇಸತ್ ಬಿಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಿ ಹೆಂಗೆ
ನರಳ್ತಾ ಇದ್ದಾರೆ ಇಡೀ ದೇಶವನ್ನು. Okay. 60-65 ವರ್ಷಗಳ Right. ಇದೇ ರೀತಿ ಮಾಡ್ಕೊಂಡ್ಬಂದು ಜನರನ್ನ ಬಡತನ ಕುಪ್ಪಕ್ಕೆ ಕಳಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇರೋದನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಬಾಲಕೃಷ್ಣ ಅವರೇ, ಇನ್ನು ಎಷ್ಟು ದಿವಸ ಈ ಹೈಡ್ರಾಮಾ ನೋಡಬೇಕಾಗತ್ತೆ ಸಚಿವ ಸಂಪುಟದ್ದು? ಮಹಿಳಾ ಸಚಿವರನ್ನ ನಾವು ಯಾವಾಗ ನೋಡ್ಬೋದು? ನೋಡಿ, ಸಚಿವ ಸಂಪುಟ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿ ಜೆ ಪಿ ಇರಲಿ, ಜನತಾದಳ ಇರಲಿ, ಇವತ್ತು ಯಾವುದೇ ಸರ್ಕಾರಕ್ಕೆ ಬರಲಿ, ಸಚಿವ ಸಂಪುಟ ಮಾಡೋಂಥ ಸಂದರ್ಭಗಳಲ್ಲಿ ಮಾಡಿದ ಮೇಲೂ ಕೂಡ, ಸಚಿವ ಸಂಪುಟ ಆದಮೇಲೂ ಕೂಡ ಕೆಲವೊಂದು ಬದಲಾವಣೆಗಳು, ಕೆಲವೊಂದು ಈಗ ಒಂದು ಸ್ಥಾನ ನಮ್ದು ಖಾಲಿ ಇದೆ. ಯಾವ ಕಾರಣಕ್ಕೋಸ್ಕರ ಖಾಲಿ ಇದೆ? ಮಹಿಳೆಯರಿಗೆ ಕೊಡಬೇಕು, ನಾವು ಕೊಡ್ತೀವಿ. ನಾವು ಮಹಿಳೆಯರಿಗೆ ಕೊಡಲ್ಲ ಅಂತ ಹೇಳಿದ್ವಿ. ಒಂದು ನಿಮಿಷ ಸರ್, ನೀವು ಅಲ್ಲಲ್ಲ ನನ್ನ ಸರ್ ಒಂದು ನಿಮಿಷ ರೀ, ಅಲ್ರಿ ನೀವು ಮಾತನಾಡಿದ್ರ ನಾನು ಮಾತನಾಡಕ್ಕೆ ಅವಕಾಶ ಕೊಡ್ರಿ. ಮೇಡಮ್ ಇವರು ಮಹಿಳೆಯರ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನ 1967ರಲ್ಲಿ ಕೃಪಲಾನಿ ಅಂತಕ್ಕಂಥವ್ರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಶೀಲಾ ದೀಕ್ಷಿತ್ 15 ವರ್ಷ ನಾವು ಮುಖ್ಯಮಂತ್ರಿ ಮಾಡಿದ್ವಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾಗರತ್ನಮ್ಮ ಅಂತಕ್ಕಂಥ ದಾವಣಗೆರೆ ಅವರು ಒಬ್ಬ ಆರ್ಯ ಸಮಾಜಕ್ಕೆ ಸೇರಿದಂಥವ್ರು, ಅವರಿಗೆ ಪ್ರಪ್ರಥಮ ಬಾರಿಗೆ ನಾವು ಸ್ಪೀಕರ್ ಮಾಡ್ತೀವಿ. ಉಮಾಶ್ರೀ ಅವರಿಗೆ ಮಂತ್ರಿ ಮಾಡ್ತೀವಿ. ಆಮೇಲೆ ಜಯಮಾಲ ಅವರು ಮಂತ್ರಿ ಆಗಿದ್ದಾರೆ. ಅನೇಕ ಮಹಿಳೆಯರು ಇವತ್ತು ಅನೇಕ ಹುದ್ದೆಗಳನ್ನು ನಾವು ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ ಸದಸ್ಯರುಗಳು ಮಾಡುತ್ತೆ, ಬೋರ್ಡ್ಗಳು ಚೇರ್ಮನ್ಗಳು ಮಾಡಿದ್ವಿ, ಆಯೋಗಗಳಲ್ಲಿ ನೇಮಕ ಮಾಡಿದ್ವಿ. ಇವತ್ತು ಮಹಿಳೆಯರಿಗೋಸ್ಕರ ನಾವು ಅನೇಕ ಕಾನೂನುಗಳನ್ನ ಕೇವಲ ಇವತ್ತು ನೋಡ್ರಿ, ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥದ್ದು ಯಾವುದೋ ಒಂದು 5 ವರ್ಷಕ್ಕೋಸ್ಕರ ಎಲೆಕ್ಷನ್ ಚುನಾವಣೆಗೋಸ್ಕರ ಇರ್ತಕ್ಕಂಥ ಪಕ್ಷ ಅಲ್ಲ. ಅದೇ ವ್ಯತ್ಯಾಸ ಇರ್ತಕ್ಕಂಥದ್ದು. BJP JDS ಬೇರೆ ಪಕ್ಷಗಳಿಗೂ ನಮ್ಗೆ ಇರ್ತಕ್ಕಂಥ ವ್ಯತ್ಯಾಸ ಅಂದ್ರೆ, ಇವ್ರ ಪಕ್ಷಗಳು ಏನಿದ್ರು ಚುನಾವಣೆಗೋಸ್ಕರ ಮಾತ್ರ ಇರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದ ಗುರಿ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಒಂದು ನಿಮಿಷ ಹೇಳೋರಿಗೆ ಬಿಡ್ರಿ, ಈ ದೇಶವನ್ನ ಉಳಿಸ್ಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ದೇಶವನ್ನ ಹಾಳು ಮಾಡ್ಲಿಕ್ಕೆ ವಿಚಿತ್ರಕಾರಿ ಶಕ್ತಿಗಳು ಬಂದಿದ್ದಾವೆ. ಇವತ್ತು ಯುವ ಜನತೆಯನ್ನ ಧರ್ಮದ ಹೆಸರಿನಲ್ಲಿ ಇವತ್ತು ಹಾಳು ಮಾಡಕ್ ಬಂದಿದ್ದಾವೆ. ಇವತ್ತು ಭಾರತೀಯ ಜನತಾ ನಾನು ಮಾತನಾಡಲ್ಲ. ಇವತ್ತು ಈ ಹಗರಣದ ಬಗ್ಗೆ ಬಹಳ ಪುಂಖಾನುಪುಂಖವಾಗಿ ಹೇಳ್ತಾರಲ್ಲ. ಇವತ್ತು ಹಗರಣದ ಬಗ್ಗೆ ಹೇಳಿದ್ರು. ಇವತ್ತು ಅಲ್ರಿ, ಇವತ್ತು ಅಯೋಧ್ಯ ಒಂದ್ ನಿಮಿಷ ಹೇಳ್ತೀನಿ, ತಡೀರಿ ಒಂದ್ ನಿಮಿಷ ಮಾತಾಡಕ್ ಬಿಡ್ರಿ. ಅವ್ರಿಗೆ ಬೇಡ, ಈಗ ಪಾಪ ಅವರಿಗೆ JDS ನವರು ಹತಾಶರು. ಮೇಡಮ್ ಕಥೆನೂ ಹೇಳ್ತೀವಿ, ಕವನೂ ಹೇಳ್ತೀವಿ. ಯಾಕಂದ್ರೆ ಪಾಪ JDS ನವರು ಅಧಿಕಾರ ನಡೆಸಿರೋದೇ ಕಡಿಮೆ ವರ್ಷ. ಅವರು ಯಾರೋ ನಮ್ಮ ಸಹಕಾರದಿಂದ ಸನ್ಮಾನ್ಯ HD ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದ್ವಿ. ನಮ್ಮ ಸಹಕಾರದಿಂದ ಒಂದ್ಸರಿ HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ವಿ. ಪಾಪ ಅವ್ರಿಗೆ ಅಧಿಕಾರ ಸಿಕ್ಕಿರ್ತಕ್ಕಂಥ ಕಡಿಮೆ, ಅವ್ರಿಗೆ ಹತಾಶ ಭಾವನೆಯಲ್ಲಿದ್ದಾರೆ. ಇವತ್ತು 22 ಸೀಟ್ ಬಂತು. ಮಾನ್ಯ ಮುಖ್ಯಮಂತ್ರಿ ನಮ್ಮ ಒಂದ್ ನಿಮಿಷ ಮೇಡಮ್ ಅದನ್ನೇ ಹೇಳೋದು. ಒಂದ್ ನಿಮಿಷ ಮೇಡಮ್, ಈ ವ್ಯವಸ್ಥೆಯಲ್ಲಿ ಇವಾಗ ಒಂದು ನಾನು ಎಲ್ಲಿಗೆ ನಿಲ್ಲಿಸಿದೆ ನೋಡಿ. ಇವತ್ತು ದುಡ್ಡು ಹಣದ ಬಗ್ಗೆ ಇವರು ಸ್ಕ್ಯಾಮ್ಗಳ ಬಗ್ಗೆ ಹೇಳಿದ್ರು. ಅಲ್ರಿ, ಕಳೆದ ಸರ್ಕಾರ BJP ಇತ್ತಲ್ಲ, ಇವರು ಏನು ಬೋವಿ ನಿಗಮದಲ್ಲಿ ಎಂತ ಹಗರಣ ಮಾಡಿದ್ರು, ಟ್ರಕ್ ಟರ್ಮಿನಲ್ ಎಂತ ಹಗರಣ ಮಾಡಿದ್ರು, PSI ಹಗರಣ ಮಾಡಿದ್ರು, ಇವತ್ತು 40% ಕಮಿಷನ್ ಮಾಡಿದ್ರು. ಮಾತನಾಡೋದು ಹೇಗಿದೆ ಅಂದ್ರೆ, ಭಗವದ್ಗೀತೆ ಅಷ್ಟೇ ಸಾಲದ ಅಂತೇಳಿ ಇವತ್ತು ಏನು ಹಿಂದೂ ಅಂತ ಹೇಳ್ತಾರೆ. ಇವತ್ತು ರಾಮನ ಹೆಸರಿನಲ್ಲಿ ಇವರು ಅಧಿಕಾರಕ್ಕೆ ಬರ್ತಾರೆ, ಅದೇ ರಾಮನ ಉಂಡಿನ ಕಳವು ಮಾಡ್ತಾರೆ. ಅದಕ್ಕಿಂತ ಇವರಿಗೆ ಹಾಸ್ಯಾಸ್ಪದ ಬೇಕಾ? ಒಂದು ಖಂಡಿತ ನಮ್ಮ ಪಕ್ಷದಲ್ಲಿ ಮಹಿಳಾ ಪ್ರಾತಿನಿಧ್ಯ ನಾವು ಇಂದಿದ್ದು ಕೊಟ್ಟಿದ್ವಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಹುಲಿ. ಈ ರಾಷ್ಟ್ರವನ್ನು ಆಳದಂತ ಶ್ರೀಮತಿ ಇಂದಿರಾ ಗಾಂಧಿ ನಮ್ಮ ಪಕ್ಷದವರು ಮಹಿಳೆ. ಇವತ್ತು ಸೋನಿಯಾ ಗಾಂಧಿ ಈ ರಾಷ್ಟ್ರದ ಮತ್ತೆ ಸರ್ಕಾರವನ್ನು ನಮ್ಮ ನೇತೃತ್ವದಲ್ಲಿ ಸೆಕ್ಯುಲರ್ ಗವರ್ಮೆಂಟ್ ತರಬೇಕಂತ ಹೋರಾಟ ಮಾಡಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ನಮ್ಮ ಈ ದೇಶದ ನಾಯಕಿ. ಅವರು ನಾವು ನೇತೃತ್ವದಲ್ಲಿದ್ದೀವಿ. ಇವತ್ತು ಮುಂದಿನ ಪೀಳಿಗೆ ನಾಯಕಿ ಆಗ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾ ಇದ್ವಿ. ಇವತ್ತು ಮೇಡಮ್ ಅಭಿವೃದ್ಧಿ ಮೇಡಮ್ ಅಭಿವೃದ್ಧಿ ಇವತ್ತು ಈ ಸ್ಕೀಮ್ಗಳಿಗೆ ಕೊಟ್ಟಿದೀವಲ್ಲ ನಾವು. ಒಂದು JDS ಅಭಿವೃದ್ಧಿ ಗ್ಯಾರಂಟಿ ಬೇರೆ ಅಲ್ಲ. ಅಭಿವೃದ್ಧಿ ಗ್ಯಾರಂಟಿ ಹೆಂಗಿದೆ ಅಂದ್ರೆ, ಮೊನ್ನೆ ಎಲೆಕ್ಷನ್ ಆಗಿದೆ, ಇವಾಗ ಸಂಪುಟ ರಚನೆ ಮಾಡ್ತಿದ್ದಾರೆ ಅನ್ನೋ ಭಾವನೆ ಇದ್ದಂಗೆ ಕಾಣ್ತಾ ಇದೆ. ಇಲ್ಲ, ನೀವು ಆಡಳಿತ ನಡೆಸೋಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ನಾಯಕತ್ವದ ಬದಲಾವಣೆ ಆಗಿದೆ ಅಷ್ಟೇ. ಸಂಪುಟದಲ್ಲಿ ಕೊಂಚ ಬದಲಾವಣೆ ಮಾಡ್ಕೊಂಡು ಕೆಲಸ ಮಾಡಿ ಅನ್ನೋದು
ಜನರ ಆಶಯ, ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ಇನ್ನೂ 3 ತಿಂಗಳಿದೆ. ಸಂಪುಟದ ಬಗ್ಗೆ ಮಾತಾಡ್ತಾ ಇದ್ರೆ ದಿನೇಶ್ ಅವರೇ, ಕಾಲ ಹೋಗುತ್ತೆ ಹೊರತು ಯಾವ ಕೆಲಸನೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಒಂದಾ ಸಚಿವ ಸ್ಥಾನ ಇಲ್ಲ ನಿಗಮ ಮಂಡಳಿಲಿ ಈ ವಿಷಯದ ಬಿಸಿ ಹಿಂಗೆ ಇದ್ರೆ ಆ ಹಿರಿಯ ಶಾಸಕರು ಒಂದಷ್ಟು ಜನ ಇದ್ರಲ್ಲ, ನಮಗೂ ಬೇಕು ಅವಕಾಶ ಅಂತೇಳಿ ಅವರು ಮುನ್ನೆಲೆಗೆ ಬರ್ತಾರೆ. ಇನ್ನು ಎಷ್ಟು ದಿವಸ ಈ ಹಗರಣಗಳನ್ನು ನಾವು ಗಮನಿಸ್ತಾನೆ ಇರಬೇಕು? ಕೆಲಸ ಯಾವಾಗ ಮಾಡ್ತಾರೆ? ಜನರ ಬೇಡಿಕೆನ ಯಾವಾಗ ಅವ್ರು ಸ್ಪಂದಿಸೋದು ಅಂತ? ಮೇಡಮ್, ಇದು ಏನಾಗಿದೆ ಅಂದರೆ ಕಾಂಗ್ರೆಸ್ಸು 1.0 2.0 ಅಂತ ಸರ್ಕಾರ. ಯಾಕಂದರೆ ಯಾವುದೇ ಒಂದು ಸರ್ಕಾರ ಬಂದರೆ 5 ವರ್ಷ ಒಂದು ಉತ್ತಮವಾದ ಆಡಳಿತ ಕೊಡಬೇಕು. ಜನರಲ್ಲಿ ಕನ್ಫ್ಯೂಷನ್ ಇರಬಾರ್ದು, ಲೀಡರ್ಸಲ್ಲಿ ಕನ್ಫ್ಯೂಷನ್ ಇರಬಾರ್ದು, ಅವ್ರ ವಿಷನ್ ಇರಬೇಕು, ಪ್ರಣಾಳಿಕೆ ಇರಬೇಕು. ಇವತ್ತು ಎಲ್ಲ ಇಲ್ಲಿ ಅದ್ಲು ಬದಲಾಗ್ಬಿಟ್ಟಿದೆ. ಲೀಡರ್ ಹಿಮ್ಸೆಲ್ಫ್ ಈಗ ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಾನೆ CM ಸಿದ್ದರಾಮಯ್ಯನವ್ರು ಇದ್ರು, ಆಮೇಲೆ 2.5 ವರ್ಷ ಅಂದ್ರು, ಹಂಗೂ ಅವರು ಸ್ವಲ್ಪ ಲೇಟಾಗೆ ಬಿಟ್ಕೊಟ್ರು. ಬಟ್ ಆದರೂ ಕೂಡ ಇಲ್ಲಿ ಇಂಜಿನ್ನು ಸರಿಯಾದ ದಾರಿಲಿ ಹೋಗ್ತಾ ಇಲ್ಲ. ಟ್ರೈನು ಏನಾಗ್ತಾ ಇದೆ, ಅಲ್ಲಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ ಇವತ್ತು ಕರ್ನಾಟಕ ಸರ್ಕಾರದ್ದು. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಪಾಪ ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ, ಸಾಮಾನ್ಯ ಸಮಸ್ಯೆಗಳಿದೆ. ಅದನ್ನು ಅಡ್ರೆಸ್ ಮಾಡ್ತಾ ಇಲ್ಲ ಯಾರು ನಮ್ಮ ಮುಖ್ಯಮಂತ್ರಿಗಳು. ಯಾಕಂದರೆ ಇವರು ಕ್ಯಾಬಿನೆಟ್ ಬಿಟ್ಟಾಕ್ಲಿ, ಅಟ್ಲೀಸ್ಟ್ ಇವರು ಒಂದು ಸುಪ್ರೀಮಾಗಿ ಕೆಲಸ ಮಾಡ್ಬೋದಿತ್ತು. ಬಟ್ ಇವರು CM ಆದ ತಕ್ಷಣ ಬಿಡದಿ ಕೊಟ್ಟೋಯ್ತಾರೆ. CM ಆದ ತಕ್ಷಣ ಬೇರೆ ಇರ್ರಿಲೆವೆಂಟು. ಈಗ ಬ್ಯಾಂಗ್ಳೂರಲ್ಲಿ ಸೈಟ್ ಕ್ಲೀನ್ ಮಾಡಿಲ್ಲ ಅಂತ, ಅಲ್ಲಪ್ಪ ಇವರೇ ಗುಂಡಿ ಬೀಳ್ಸವ್ರೆ, ಅದಕ್ಕೆ ಯಾರು ಕೇಳೋರು? ಇವತ್ತು ಗುಂಡಿಗೆ ಬಿದ್ದು ಜನ ಸಾಯ್ತಾವ್ರೆ. ಅದನ್ನು ಅಂದರೆ ಇವರ ಕಾನ್ಸಂಟ್ರೇಷನ್ ಇಸ್ ಕನ್ವರ್ಟಿಂಗ್ ಸಮ್ವೇರ್ ಎಲ್ಸು. ಟ್ಯಾಕ್ಸನ್ನ ಎರ್ರಬಿರಿ ಹಾಕೋದಿರ್ಬೋದು, ಪ್ರತಿಯೊಂದರಲ್ಲೂ ಇವರು ಈಗ ನಿಮ್ಮ ಸೈಟ್ಗಳನ್ನ ನೀವು ಮನೆ ಕಟ್ಟಲಿಲ್ಲ ಅಂದರೆ ಕಬ್ಜಾ ಮಾಡ್ತೀವಿ ಅನ್ನೋದಿರ್ಬೋದು. ಈಗ ಇನ್ನೂ ಒಂದು ಪ್ಲ್ಯಾನ್ ಇದೆ ಅಂತ. ಈಗ ಯಾರ್ಯಾರು ಸೈಟು ಕ್ಲೀನ್ ಮಾಡಿಲ್ಲ ಆ ಸೈಟ್ಗೆ ಎಷ್ಟೋ ಜನದ್ದು ವಾರಸ್ದಾರಗಳು ಅಡ್ರೆಸ್ ಇರಲ್ಲ, ಅವನು ಕಬ್ಜಾ ಮಾಡ್ಕೊಳ್ಳೋ ಒಂದು ಸ್ಕೀಮ್ ಇದೆ ಅಂತ ಜನ ಹೇಳ್ತಾವ್ರೆ ಇವತ್ತು. ಈಗ ಎಷ್ಟೋ ಜನ ಮರ್ತ್ಬಿಟ್ಟಿರ್ತಾರೆ ಅವರ ಆನ್ಸಿಸ್ಟರ್ಸ್ ಪ್ರಾಪರ್ಟಿ ಇವೆಲ್ಲ, ಅವನು ಕಬ್ಜಾ ಮಾಡ್ಕೊಳ್ಳೋದು, ಖಾತಾ ಮಾಡ್ಕೊಂಡು ಈ ಖಾತಾ ಮಾಡ್ಕೊಂಡು ಹೊಡ್ಕೊಳ್ಳೋಣ ಅಂತ ಪ್ಲಾನು ಇದೆ ಅಂತ ಹೇಳ್ತಾರೆ. ಅಂದರೆ ಇವರು ಕಾರಣಕ್ಕೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಹೋಯ್ತಾರೆ. ಇದು ಇದಕ್ಕೆ ಅನಾಥ ಸೈಟು, ಅನಾಥ ಪ್ರಾಪರ್ಟಿ, ಇದು ಏನೋ ಒಂದು ಇದು ರಿಯಲ್ ಎಸ್ಟೇಟ್ ಮಾಫಿಯಾ. ಈಗ ಹೋಗ್ಬಿಟ್ಟು 5% ಪಾರ್ಕ್, ಆಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಬ್ಯುಸಿ ಆಗಿದೆ. 5% ಪಾರ್ಕ್ ಜಾಗ ಅಂತಾರೆ. ಅಲ್ಲ, ಇವ್ರಿಗೆ ಮಾಡಬೇಕಾಗಿರೋದು ಸಾಕಷ್ಟು ಕೆಲಸ ಇದೆ. ಇವತ್ತು ಸಕಾಲ ತಿದ್ದುಪಡಿ ತಂದ್ರು. ಮೊನ್ನೆ ತಂದಿದ್ದೇನು ಬರೀ 20 ರೂಪಾಯಿ ದಂಡ, 500 ರೂಪಾಯಿ ಮ್ಯಾಕ್ಸಿಮಮ್ ಅಂತಾರೆ. ಇವತ್ತು ಕೋಟಿಗಟ್ಟಲೆ ಒಂದು ಫೈಲ್ ಮೂವ್ ಆಗಕ್ಕೆ ಲಂಚ ತಗೊಳ್ಳೋರು 20 ರೂಪಾಯಿಗೆ ಎದುರ್ಕತಾನ ಒಬ್ಬ ಅಧಿಕಾರಿ, 500 ರೂಪಾಯಿಗೆ ಎದುರ್ಕತಾನ. ಇವತ್ತು ಭ್ರಷ್ಟಾಚಾರ ಮುಗಿಲ್ಗೆದ್ದಿದೆ. ಇವು ಸಕಾಲ ತಿದ್ದುಪಡಿ 2026 ಮಸೂದೆ ಅದು ತಗೊಬಂದು ಏನಾಯ್ತಿದೆ? ನೀವು ಒಂದು ಇದಕ್ಕೆ ದುಡ್ಡಲ್ಲ, ಸಸ್ಪೆನ್ಷನ್ ಕೊಡಿ. ಸಸ್ಪೆಂಡ್ ಮಾಡ್ತೀವಿ ಇಷ್ಟು ದಿವಸದಲ್ಲಿ ನೀನು ಫೈಲ್ ಮುಗಿಲಿಲ್ಲ ಅಂದ್ರೆ. ಇವತ್ತು ನೋಡಿ RTI ಅಲ್ಲಿ 54,000 ಅಪ್ಲಿಕೇಶನ್ಗಳಿಗೆ ಆನ್ಸರ್ ಮಾಡಿಲ್ಲ ರಾಜ್ಯ ಸರ್ಕಾರ. ಎಷ್ಟು ಹೇಳಿ? ಟೋಟಲ್ ಎಲ್ಲ ಇಲಾಖೆಗಳು ಸೇರಿ 54,000. ಅಲ್ಲಿಗೆ ಇವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಇದಕ್ಕೆ ಕರ್ನಾಟಕ ಇನ್ಫಾರ್ಮೇಷನ್ ಕಮಿಷನ್ ಹೇಳುತ್ತೆ, ನೀವು 10 ಕೋಟಿ ದಂಡ ವಿಧಿಸವ್ರೆ. 10 ಕೋಟಿ ದಂಡ ವಿಧಿಸಿದ್ದಾರೆ. 10 ಕೋಟಿ ದಂಡ ವಿಧಿಸಿದ್ರು ಕೂಡ ಇವತ್ತಿಗೂ RTIಗೆ ಅಪ್ಲಿಕೇಶನ್ಗಳಿಗೆ ಆನ್ಸರ್ ಇಲ್ಲ ರಾಜ್ಯ ಸರ್ಕಾರ. ಅಂದ್ರೆ ಇವರ ಭ್ರಷ್ಟಾಚಾರ ಯಾವ ಲೆವೆಲ್ಗಿದೆ ಇದು ಒಂದು ನಿದರ್ಶನ ನಾನು ಕೊಡ್ತಾ ಇರೋದು. ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡ್ಕೊತಾವ್ರೆ. ಮತ್ತೆ ಕಾನೂನು ಇಲಾಖೆ ಇವತ್ತು ನಮ್ಮ DK ಶಿವಕುಮಾರ್ ಅವ್ರ ಕೈಲೇ ಇದೆ. ಅವರೇ ಕಾನೂನು ಮಿನಿಸ್ಟರ್ ಕೂಡ. ಇಸ್ ಅ CM ಹಿಮ್ಸೆಲ್ಫ್ ಆಸ್ ಎ ಲಾ ಮಿನಿಸ್ಟರ್. ಇವರು ಕಾನೂನು ಮಂತ್ರಿಗಳಾಗಿ ಇವತ್ತು ನೈಸ್ ರೋಡ್ ದೊಡ್ಡ ಹಗರಣ ಅಂತ ಹೈಕೋರ್ಟ್ ಹೇಳುತ್ತೆ. ಆದ್ರೂ ಆ ನೈಸ್ ರೋಡ್ ನ ಯಾಕೆ ರಾಜ್ಯ ಸರ್ಕಾರ ಕಿತ್ಕೋತಾ ಇಲ್ಲ? ಇದು ಒಂದು ಕ್ವಶನ್. ಯಾಕಂದ್ರೆ ನಾವು ಪಂಜಾಬ್ ಅಲ್ಲಿ ಈ ತರ ಏನು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಲ್ಲಿ ಮಿಸ್ಯೂಸ್ ಮಾಡಿದಾರೆ ಅವೆಲ್ಲ ಕಿತ್ಕೊಂಡಿದೀವಿ. ಕಿತ್ಕೊಂಡು ಟೋಲ್ ನ ಫ್ರೀ ಮಾಡಿದೀವಿ. 19 ಟೋಲ್ ಫ್ರೀ ಮಾಡಿದೀವಿ ನಾವು ಪಂಜಾಬ್ ಅಲ್ಲಿ. ಇವರು ಒಂದೇ ಒಂದು ಟೋಲ್ ಬೆಂಗಳೂರು ಟೋಲ್ಗಳನ್ನ ಈ ನೈಸ್ ರೋಡ್ ನ ಯಾಕೆ ಕಿತ್ಕೊಂಡು ಫ್ರೀ ಮಾಡಕ್ಕಾಗ್ತಾ ಇಲ್ಲ? ಅಂದ್ರೆ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ದಂಡೆಯಲ್ಲಿ ಇನ್ವಾಲ್ವ್ ಆಗವ್ರೆ ಅಂತಾನೆ ನಾವು ಹೇಳ್ತೀವಿ, ಆಪಾದನೆ ಮಾಡ್ತೀವಿ. ಯಾಕಂದ್ರೆ ನಾವು ಅಪೋಸಿಷನ್ ಅಲ್ಲಿ ಕೂತಿದ್ದೀವಿ, ನಾವು ಮಾಡ್ತೀವಿ, ಸಾಮಾನ್ಯ ಜನರಾಗಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಶಿಕ್ಷಣ ವ್ಯವಸ್ಥೆ ಹಾಳು ಬಿದ್ದೋಗಿದೆ, ಆರೋಗ್ಯ ಪ್ರೊಕ್ಯೂರ್ಮೆಂಟ್ ಇಲ್ಲ, ಆರೋಗ್ಯದಲ್ಲಿ ಸಾಕಷ್ಟು ಜನ ನೌಕರರಿಲ್ಲ, ಎಲ್ಲಾ ಇಲಾಖೆಗಳಲ್ಲೂ ಖಾಲಿ ಬಿದ್ದಿದೆ. ಇದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾವ್ ಹೇಳ್ತಾ ಇರೋದು ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ರಾಜ್ಯ ಸರ್ಕಾರ ಜ್ವಲಂತ ಸಮಸ್ಯೆಗಳು ಇಟ್ಕೊಂಡು, ಈಗ ನೀರಾವರಿ, ಮಹದಾಯಿ ಆಗ್ಬೋದು, ಮೇಕೆದಾಟು ಆಗ್ಬೋದು, ಇವೆಲ್ಲ ಕುಡಿಯೋ ನೀರಿಗೂ ಇವತ್ತು ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗಿದೆ. RDPR ಅಲ್ಲಿ ಎಷ್ಟೋ ನೀರಿನ ಸಮಸ್ಯೆನೇ ದೊಡ್ಡ ಸಮಸ್ಯೆ ಅಂತ ಬಿಂಬಿತ ಆಗಿದೆ. ಅದರಲ್ಲಿ ಎಷ್ಟೋ 1000
ಕೇಸ್ಗಳು ಪೆಂಡಿಂಗ್ ಬಿದ್ದಿದ್ದಾವೆ. ಇಷ್ಟೆಲ್ಲ ಇದ್ಕೊಂಡು ರಾಜ್ಯ ಸರ್ಕಾರ ಏನು ಮಾಡ್ತದೆ, ಇಲ್ಲಿಂದ ಡೆಲ್ಲಿಗೆ ಹೋಗ್ತಾರೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಾರೆ, ಇಲ್ಲಿ ಬಿಟ್ರೆ ಅಲ್ಲಿ ಯಾವುದೋ GBA ಅಂತ ಮಾಡ್ತಾರೆ, ಮತ್ತೆ 5 ಕಮಿಷನರೇಟ್ ಮಾಡ್ತೀವಿ ಅಂತಾರೆ. ಅಲ್ಲಪ್ಪ, ಒಂದು ಬೆಂಗಳೂರು ನಡೆಸೋಕ್ಕೆ ಒಬ್ಬ ಮೇಯರ್ ಕೈಲಿ ಆಗಲ್ಲ ಅಂದಮೇಲೆ ಒಂದು ಕರ್ನಾಟಕ ನಡೆಸೋಕ್ಕೆ ಒಬ್ಬರು CM ಕೈಲೂ ಆಗಲ್ಲ ಅಂತ ನಾನು ಹೇಳ್ತೀನಿ, ಒಬ್ಬ ಮಿನಿಸ್ಟ್ರ್ ಕೈಲಿ ಆಗಲ್ಲ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಈಗ ಪೊಲೀಸ್ಗೆ 5 ಕಮಿಷನರೇಟ್ ಬೇಕಂತ, ಅದಕ್ಕೆ 7,000 ಕೋಟಿ ಬೇಕಂತೆ. ಅಲ್ಲಪ್ಪ, ಒಬ್ಬ ಕಮಿಷನರ್ ಮೇಂಟೈನ್ ಮಾಡೋಕ್ಕಾಗಲ್ವಾ? ಹಂಗಾರೆ ಒಬ್ಬ ಪ್ರಧಾನಿ ಒಂದು ದೇಶ ಮೇಂಟೈನ್ ಮಾಡ್ಬೋದು, ಒಬ್ಬ CM ಒಂದು ರಾಜ್ಯ ಮೇಂಟೈನ್ ಮಾಡೋದು, ಒಬ್ಬ ಕಮಿಷನರ್ ಒಂದು ಬೆಂಗಳೂರು ಮೇಂಟೈನ್ ಮಾಡೋಕ್ಕಾಗಲ್ವಾ? ಎಲ್ಲದಕ್ಕೂ ಇವರೇ ಹೇಳೋರೆ, ನಿಮ್ಮ ಬಸ್ಗಳು ಬಿಟ್ಬಿಡಿ, ಐಷಾರಾಮ್ ಕಾರ್ ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ, ನೀವು ಬಸ್ಸಲ್ಲಿ ಓಡಾಡಿ ಅಂತ. ನನ್ನ DK ಶಿವಕುಮಾರ್ ನಾನು 50 ರೂಪಾಯಿ ಹೇರ್ ಕಟ್ಟಿಂಗ್ ಕೊಟ್ಟೆ ಅಂತಾರೆ. 5 ಕಮಿಷನರ್ ವೇಟ್ ಮಾಡಿ, 5 ಜನ ಇವತ್ತು GBA ಕಮಿಷನರ್ ಅವರೆಲ್ಲ ಲೂಟಿನೇ ಮಾಡ್ತಾ ಇರೋದು. 5 ಜನ GBA ಕಮಿಷನರ್ಗಳು ಇವತ್ತು ಯಾವ ಗುಂಡಿ ಬಿದ್ದಿರೋದು ಯಾರು ಹುಡುಕ್ತಾ ಇಲ್ಲ, ಯಾವ ಮೋರಿ ಬಿದ್ದಿರೋವು ಅವನ್ನೆಲ್ಲ ರಿಪೇರಿ ಮಾಡ್ತಾ ಇಲ್ಲ. 5 ಜನ ಮಾಡಿದ್ರಲ್ವಾ, 5 ಜನ ಲೂಟಿ ಮಾಡ್ತಾವ್ರೆ ಹೊರತು 5 ಜನ ಏನು ರಸ್ತೆ ಅಭಿವೃದ್ಧಿ ಮಾಡಿದಾರ, ಇವತ್ತು ಟ್ರಾಫಿಕ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದಾರ? ಏನು ಮಾಡಿಲ್ಲ. ಸುಮ್ಮನೆ ಅಧಿಕಾರಿ ವರ್ಗಗಳನ್ನ ಜಾಸ್ತಿ ಮಾಡ್ಕೊಂಡು ಲೂಟಿ ಹೊಡಿತಾವ್ರೆ, ಯಾವ್ಯಾವ ಸಣ್ಣ ಪುಟ್ಟ ಜಾಗನೂ ಬಿಡ್ದ ಹೊಡಿತಾವ್ರೆ. ಇಷ್ಟು ದೊಡ್ಡ ಸಮಸ್ಯೆಗಳು ಮಾಡ್ತಾವ್ರೆ ಇವತ್ತು ರಾಜ್ಯ ಸರ್ಕಾರ. ಇವತ್ತು ಬೆಳಗ್ಗೆ ಎದ್ರೆ ಮಂತ್ರಿಮಂಡಲ ಎಕ್ಸ್ಪಾನ್ಷನ್ ಇರೋದಿನ್ನು 1.5 ವರ್ಷ, ಅಷ್ಟರಲ್ಲಾರು ಏನಾದ್ರು ಮಾಡಿ ತೋರಿಸಿ ಅಂತ ಏನು ಮಾಡಲ್ಲ. ನನ್ನ ಪ್ರಕಾರ ಹಿಂಗೆ ತಳ್ತಾರೆ, ಹಿಂಗೆ ಕಚ್ಚಾಡ್ತಾರೆ. ಇವ್ರು ಬಹುಮತ ಇದೆ, ಸಮಯ ಆಗೋಗುತ್ತೆ, ಜನರಿಗೆ ಏನು ಕೆಲಸ ಆಗಲ್ಲ ಅಂತ ನಾನು ಹೇಳ್ತೀನಿ. ಈ ಸಲ ವಿಶೇಷವಾಗಿ ಅಧಿವೇಶನದಲ್ಲಿ ನೀವು ನೈಸ್ ಅಕ್ರಮ, ದಿನೇಶ್ ಅವರು ಉಲ್ಲೇಖ ಮಾಡಿದ ಹಾಗೆ ನೈಸ್ ಅಕ್ರಮ ಮತ್ತೆ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತ ಅನ್ಸುತ್ತೆ ಪ್ರಾದೇಶಿಕ ಪಕ್ಷ ಬಗ್ಗೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಅದರ ಬಗ್ಗೆ ಉಲ್ಲೇಖ ಮಾಡಿದ್ರು. BJP ಅವರು ನಾಗೇಂದ್ರ ಅಂತ ಅಂದ್ಬಿಟ್ರು ಅಂತ ಹೇಳಿ ನೀವು ಅವ್ರ ಜೊತೆ ಕೈ ಜೋಡಿಸ್ಬಿಟ್ರಾ? ನಿಮಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸದನದಲ್ಲಿ ಯಾವೊಂದು ತಾವೀಗ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀರಾ, ಅವು ಸದನಕ್ಕೆ ಬರೋಕ್ಕಿಂತ ಮೊದಲು ನಾವು ಸಾರ್ವಜನಿಕವಾಗಿ ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಡೋದ್ರಲ್ಲಿ 100% ಸಕ್ಸಸ್ ಆಗಿದ್ದೀವಿ. ಒಂದು ಬಿಡದಿಯಲ್ಲಿ ಎಳೆಯಾಗಿ ಬಿಡಿಸಿ ಹೇಳಿದ್ದೀವಿ. ಪ್ರಕೃತಿ ಹೇಗೆ ನಾಶ ಆಗುತ್ತೆ, ಅಲ್ಲಿರ್ತಕ್ಕಂಥ ಮೂಲಭೂತ ಸಂಪನ್ಮೂಲಗಳೇನು, ಯಾವ ರೀತಿ ಜನಸಾಮಾನ್ಯರು ಬದುಕ್ತಾ ಇದ್ದಾರೆ, ಅದು ಫಲವತ್ತಾದ ಭೂಮಿನ ಇಲ್ವಾ, ಯಾವ ಕಾರಣಕ್ಕಲ್ಲಿ ನಾವು ಟೌನ್ಶಿಪ್ ಮಾಡಲಿಲ್ಲ, ಪ್ರತಿಯೊಂದು ಜನಗಳಿಗೆ ಮನವರಿಕೆ ಮಾಡಿಕೊಟ್ಟು ನಾವು ಪ್ರಸ್ತಾಪ ಮಾಡೋದಕ್ಕೆ ಇಟ್ಕೊಂಡಿದ್ವಿ. ಆಗಲೇ ನಮ್ಮ AP ವಕ್ತಾರರು ಕೂಡ ಚೆನ್ನಾಗಿ ಹೇಳ್ತಾ ಇದ್ರು, ಇದೇ ನೈಸ್ ವಿಷಯದ್ದು ತಾವು ತಗೊಳ್ಳೋದಾದರೆ ಅದೇ ನೈಸ್ ಜಾಗದಲ್ಲೇ ಮೊನ್ನೆ ಮುಖ್ಯಮಂತ್ರಿಗಳ ಶೋಭಾ ಡೆವಲಪರ್ಸ್ದು ಆ ಜಾಗ ಹೇಗೆ ಕೊಟ್ಟರು, ಯಾರಿಗೆ ಕೊಟ್ಟರು, ಯಾವಾಗ ಕೊಟ್ಟಿದ್ದಾರೆ ಅಂತ ಕಥನ ಕೇಳಿ ಮತ್ತು ಮೊನ್ನೆ ಮುಖ್ಯಮಂತ್ರಿಗಳನ್ನೇ ಕೇಳಬೇಕಿಲ್ಲ, ಅವ್ರ ವಕ್ತಾರರು ವಕಾಲತನ್ನು ವಹಿಸ್ಕೊಂಡಿದ್ರೆ ಅವ್ರು ಹೇಳಬೇಕಾಗುತ್ತೆ. 1, 2. ಮೂರನೇದು, ನೀವು ಹೇಳಿದ್ರಿ ನಾಗೇಂದ್ರ ಅವ್ರ ಜೊತೆ ಕೈ ಜೋಡಿಸೋದು, ನಾಗೇಂದ್ರ ಅವ್ರ ವಿಷಯಕ್ಕೆ ಕೈ ಜೋಡಿಸೋದು. ಯಾಕೆಂದ್ರೆ ಈ ಪ್ರಶ್ನೆ ಬರುತ್ತೆ ಅಂದ್ರೆ BJP ಮತ್ತು ಕಾಂಗ್ರೆಸ್ ಬಗ್ಗೆ ಆಲ್ರೆಡಿ ಹೊಂದಾಣಿಕೆ ಅನ್ನೋ ವಿಚಾರದಲ್ಲಿ ಹಲವು ಸಂದರ್ಭದಲ್ಲಿ ಹಲವರು ಮಾತಾಡಿದ್ದಾರೆ. ವಿಶೇಷವಾಗಿ ಅಧಿವೇಶನದಲ್ಲೇ ಯತ್ನಾಳ್ ಅವರು ಸೂಕ್ಷ್ಮವಾಗಿ ಹೇಳಿದ್ರು, ಇವರಿಬ್ಬರ ಹೊಂದಾಣಿಕೆ ಒಳಗೆ ಪ್ರಾದೇಶಿಕ ಪಕ್ಷ ನಿಜವಾಗಿ ಜನರ ಧ್ವನಿಯ ಕೆಲಸ ಮಾಡಬೇಕು ಅಂತ ನೀವೇನಾದ್ರು ಅಂದುಕೊಂಡಿದ್ರೆ ಅದು ಬಲಿಯಾಗಿ ಹೋಗುತ್ತೆ ಅಂತ ಈ ಹೊಂದಾಣಿಕೆ ಒಳಗೆ. ನಿಮಗೆ ಸನ್ಮಾನ್ಯ HD ರೇವಣ್ಣ ಸಾಹೇಬರು ಸದನಕ್ಕೆ ಒಂದು ಪ್ರಸ್ತಾಪವನ್ನು ಕೊಟ್ಟರು, ಯಾವುದು ಇದರ ಬಗ್ಗೆ ನೈಸ್ ಮತ್ತು ಬಿಡದಿ ಬಗ್ಗೆ ಚರ್ಚೆ ಆಗಬೇಕು, ಬರದ ಬಗ್ಗೆ ಚರ್ಚೆ ಆಗಬೇಕು ಅಂತಕ್ಕಂಥದಕ್ಕೆ ಪ್ರಸ್ತಾಪ ಕೊಟ್ಟರು. ಆದರೆ ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಯಾಕೆ ನಾಗೇಂದ್ರ ವಿಷಯದಲ್ಲಿ ಕೈ ಜೋಡಿಸಿದ್ವಿ ಅಂದರೆ, ಯಾವ ನಾಗೇಂದ್ರ ಅವ್ರಿಗೆ ಅಧಿಕಾರ ಕೊಟ್ಟಿದ್ವಿ, ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡೇ ಈ ಹಣನ ಕೋಟ್ಯಾಂತರ ರೂಪಾಯಿ ಪೋಲ್ ಮಾಡಿದ್ದು. ಇವತ್ತು ಅದೇ ವ್ಯಕ್ತಿಗೆ ಮತ್ತೆ ನೀವು ಅಧಿಕಾರ ಕೊಡೋದಾದರೆ ಅವರ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಸಾಕ್ಷಿ ನಾಶ ಯಾಕೆ ಮಾಡಬಾರ್ದು ಅವರು? ಹಾಗಾದ್ರೆ ನೀವು ಒಬ್ಬ ಭ್ರಷ್ಟನಿಗೆ ನಾಳೆ ಬೆಳಿಗ್ಗೆ 4 ಕೊಲೆ ಮಾಡಿದವರು ಕರ್ಕೊಂಡ್ಬಂದು ಕೊಟ್ಬಿಡಿ, ತೊಂದರೆ ಇಲ್ಲ ನಮಗೆ. ನಾವು ಆರೋಪಿ ಮತ್ತು ಅಪರಾಧಿಯ ವ್ಯತ್ಯಾಸವನ್ನು ತಿಳ್ಕೋಬೇಕು. ಆರೋಪಿ ಸ್ಥಾನದಲ್ಲಿರೋರು ಸಂಪುಟದಲ್ಲಿ ಇರಬಾರ್ದು ಅಂತ ಹೇಳ್ತಿಲ್ಲ, ಅಥವಾ ಇರಬೇಕು ಅಂತಾನು ಹೇಳ್ತಾ ಇಲ್ಲ. ಅಂದ್ರೆ JDS ನಲ್ಲಿ ಕೆಲವ್ರನ್ನ ಮನೆ ಕಳಿಸ್ಬೇಕಾಗತ್ತೆ, BJP ಒಂದು ಅರ್ಧ ಕಳಿಸ್ಬೇಕಾಗತ್ತೆ. ಐ ಹ್ಯಾವ್ ಸಮ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಕರ್ನಾಟಕದಲ್ಲಿ ವಿಶೇಷವಾಗಿ ಇಂಡಿಯಾ ತಗೊಳ್ಳೋದಾದ್ರೆ ಇಟ್ ಈಸ್ ಮೋರ್ ದೆನ್ 139 ನೋಡಿ, 139 MP ಕ್ರಿಮಿನಲ್ ಕೇಸು, 98 ಗಂಭೀರ ಕ್ರಿಮಿನಲ್ ಕೇಸು, MLAಗಳಲ್ಲಿ 638 MLAಗಳು ಕ್ರಿಮಿನಲ್ ಕೇಸು, 436
ಗಂಭೀರ ಕ್ರಿಮಿನಲ್ ಪ್ರಕರಣಗಳು. ನಿಮ್ಗೊಂದು ಮಾತು ಸ್ಪಷ್ಟವಾಗಿ ಹೇಳ, ಎಲ್ಲರೂ ಮನೆಗೆ ಹೋಗ್ಬೇಕಾಗತ್ತೆ. ಇಲ್ಲ ಒಂದು ನಿಮಿಷ ಹೇಳೋ ತನಕ ಕೇಳಿ. ಒಂದೊಂದು ಕೇಸಿನ ರೂಪ ಒಂದೊಂದು ಥರ ಇರುತ್ತೆ. ನಮ್ಮಲ್ಲಿ ಯಾರು ಮರ್ಡರ್ಗಳು ಮಾಡ್ಬಿಟ್ಟು ಬಂದು ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡು ಯಾರು ರಾಜ್ಯ ಸರ್ಕಾರದಲ್ಲಿ ಇಲ್ಲ. ದಯಮಾಡಿ ಅವ್ರವ್ರ ಸರ್ಕಾರದಲ್ಲಿ ಯಾರ್ಯಾರು ಸರ್ಕಾರದಲ್ಲಿ ಇದ್ದಾರೋ, ಮಾನ್ಯ ತಾವು ಏನೊಂದು ಒಳ್ಳೆಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀರಾ. ಮಾನ್ಯ ನಾಗೇಂದ್ರ ಅವ್ರ ಮೇಲೆ 42 ಕ್ರಿಮಿನಲ್ ಕೇಸ್ಗಳಿದೆ. ದಯಮಾಡಿ ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ನಿಮ್ಮ ಮಿತ್ರ ಪಕ್ಷದಲ್ಲಿ ಮಣಿಕಂಠ ರಾಥೋಡ್ ಯಾರು, ಮುನಿರತ್ನ ಅವ್ರು ಯಾರು? ಮೇಡಮ್ ಒಂದು ನಿಮಿಷ, ಒಂದು ನಿಮಿಷ. ಅನೇಕ ಕೇಳಿ ಒಂದು ನಿಮಿಷ. ಅನೇಕ ಸಂದರ್ಭಗಳಲ್ಲಿ ಯಾರ್ಯಾರು ಇಂಥ ಆರೋಪಗಳು ಬಂದಂತ ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ಕೊಂಡವರು ರಾಜೀನಾಮೆ ಕೊಟ್ಟು ಖುಲಾಸೆಗಳಾಗಿ ಬಂದಿರತಕ್ಕಂಥ ಗಂಭೀರವಾದ ವಿಚಾರಗಳು ಕೂಡ ಇದೆ. ಇವತ್ತು ನಡೆದಿರ್ತಕ್ಕಂಥದ್ದು ನಾವೀಗ ಉದಾಹರಣೆಗೆ ಒಂದು ಮಾತು ಹೇಳ್ತಾ ಇದ್ದೀವಿ. ಅವ್ರದ್ದೇ ಆದಂತ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಸದನದಲ್ಲಿ ಆನ್ ರೆಕಾರ್ಡ್ಸ್ ಅಲ್ಲಿದೆ 89 crores ಇದು ಹಗರಣ ಆಗಿರ್ತಕ್ಕಂಥದ್ದು ಅಂತೇಳಿ ಆಗ್ಲೇ ಕೇಳ್ತಾ ಇದ್ರು. ನಾಗೇಂದ್ರ ಮೇಲೆ ಯಾವುದೇ ಒಂದು ವಿಚಾರ ಇದಿಲ್ಲ ಅಂತ ಹೇಳಿ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿಂದ ನಿಮ್ಗೆ ಏನು ಹೈದರಾಬಾದ್ ಒಂದು ನಿಮಿಷ ಹೈದರಾಬಾದ್ ಖಾತೆಗಳಿಗೆ ಹೋದಂತ ಸಂದರ್ಭ ಅವ್ರ ತಮ್ಮನ ಖಾತೆಗೆ ಯಾಕೋದು, ಬಳ್ಳಾರಿಗೆ ಒಂದು ನಿಮಿಷ ಅವ್ರ ತಂದೆ ತಾಯಿ ಖಾತೆಗೆ ಯಾಕೋಯ್ತು ಹೇಳಬೇಕು. ಅವ್ರ ಸಂಬಂಧಿಕರಾಗಿರ್ತಕ್ಕಂಥ ನಕ್ಕುಂಡಿ ನಾಗರಾಜ್ ಅವ್ರ ಖಾತೆಗೆ ಯಾಕೋಯ್ತು. ರಾಮಚಂದ್ರ ರಾವ್ ಯಾರು, ಅವರ ಸೋದರ. ಇವರೆಲ್ಲ ಖಾತೆಗಳಿಗೆ ಯಾಕೆ ಪಾಪ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ. ಆಮೇಲೆ ಇನ್ನೂ ಒಂದು ಮಾತು, ಯಾರು ಆತ್ಮಹತ್ಯೆ ಮಾಡಿಕೊಂಡ್ರು ಚಂದ್ರಶೇಖರನ್, ಅವರು ಅವರ ಲೆಟ್ರಲ್ಲಿ ಉಲ್ಲೇಖ ಮಾಡ್ತಾರೆ, ಮೌಖಿಕ ಮಾನ್ಯ ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತೇಳಿ. ಇವೆಲ್ಲ ಇವರು ಮಾತಾಡ್ತಾ ಇಲ್ಲ. ಒಂದು ನಿಮಿಷ ಮೇಡಮ್, ಇನ್ನೊಂದು ಪಾಪ ಅವ್ರು ಹೇಳ್ತಾ ಇದ್ರು ಅಭಿವೃದ್ಧಿ ಬಗ್ಗೆ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೀವಿ ಅಂತ. ಆಗಲೇ ಒಂದು ಮಾತನ್ನು ಹೇಳ್ತಾ ಇದ್ರು. ಯಾರೋ ಒಬ್ಬ ಬೆಳಿಗ್ಗೆಯಿಂದ ಊಟ ತಿಂದಿಲ್ಲ ಸರ್, ಅನ್ನ ಕೊಡಿ ಅಂತ ಕೇಳಿದ್ರೆ 3 ದಿವಸದಿಂದ ಬರಬಾರ್ದು, ನಮ್ಮ ಮನೇಲಿ ಒಬ್ಬಟ್ಟು ಮಾಡಿದ್ವಿ ತಿನ್ಬೋದಿತ್ತು ಅಂತ. ಇವತ್ತಿನ ಪರಿಸ್ಥಿತಿ ಹೇಳಿ ರಾಜ್ಯದಲ್ಲಿ ಇಲ್ಲಿ ಹಸ್ಕೊಂಡಿರ್ತಕ್ಕಂಥವ್ರು ಇಲ್ಲಿದ್ದಾರೆ. ಆಮೇಲೆ ನಾನೊಂದು ಮಾತು ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಡಿಬೇಟ್ ಅಲ್ಲಿ ಮಾನ್ಯ ಕಾಂಗ್ರೆಸ್ ನನಗೆ ಉತ್ತರ ಕೊಡ್ಲೇಬೇಕು. ನೀವು ಏನು 2,000 ಕೋಟಿ ಆಯ್ತು, ನಾನೇನು ಗಲಾಟೆ ಮಾಡಲ್ಲ. 2,000 ಕೋಟಿ ಬೆಂಗಳೂರಿಗೆ ಮೊನ್ನೆ ನೀವು ಬಿಡುಗಡೆ ಮಾಡಿದ್ದೀರಾ, ಏನ್ ಕಾಮಗಾರಿಗಳು ಉಪಯೋಗಿಸಿದ್ದೀರಾ? ಒಂದು ನಿಮಿಷ, ಸಾರಿಗೆ ಇಲಾಖೆ 5,100 ಕೋಟಿ ನೀವು ಉಚಿತ ಬಸ್ ಅಲ್ಲಿ 5,100 ಕೋಟಿ ನೀವು ಕೊಡ್ಬೇಕಾ ಇಲ್ವಾ ನಿಗಮಕ್ಕೆ? 5,000 ಕೋಟಿ ಗೃಹಲಕ್ಷ್ಮಿ ನೀವು ಮಾಡಿದ್ರಲ್ಲ, ಏನ್ ಮಾಡಿದ್ದೀರಾ ಇವತ್ತಿನವರೆಗೂ? ಯಾಕೆ ಸ್ಕಿಪ್ ಮಾಡಿದ್ರಿ? ಇವೆಲ್ಲ ಹೇಳ್ಬೇಕಲ್ಲ. ನೋಡಿ ಮೇಡಮ್, ಮಾನ್ಯ JDS ವಕ್ತಾರರು ನಾಗೇಂದ್ರ ಅವರ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ರು. ಒಂದು ಸ್ಪಷ್ಟಪಡಿಸ್ತೇನೆ, ನಾಗೇಂದ್ರ ಅವರ ರಿಲೇಟಿವ್ಸ್ಗೆ ಯಾರಿಗೂ ಹಣ ಹೋಗಿಲ್ಲ. ಒಂದು ಎರಡನೇದು, ಒಂದು ನಿಮಿಷ ಸರ್, ಪ್ಲೀಸ್ ಸರ್, ನೀವು ಮಾತಾಡಕ್ಕೆ ಸರ್ ಸುಮ್ಮನೆ ಇನ್ವೆಸ್ಟಿಗೇಷನ್ ನಿಮಗೆ ಕೊಟ್ಬಿಡ್ತೀವಿ ಬಿಡ್ರಿ. ನಾವು CBI ಬೇಡ, ED ಬೇಡ, JDS ಕೊಟ್ಬಿಡ್ತೀವಿ ನಾವು. JDS ಏಜೆನ್ಸಿ ಆಗ್ಬಿಡಿ, ಸುಮ್ಮನೆ ಇನ್ವೆಸ್ಟಿಗೇಷನ್ ಆಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಆರೋಪ ನಿಮ್ಮದು ಆರೋಪ ಆಗಿದೆ. ಆರಂಭದಲ್ಲಿ ಮಾಹಿತಿ ಕೊಡ್ತಾರೆ, ನಾಗೇಂದ್ರ ಬಾಬು ಅವರಿಗೆ ಮಾಹಿತಿ ಕೊಡುತ್ತೆ. ಸುಮ್ಮನೆ ವಿಷಯ ಮಾಹಿತಿ ಬಿಡ್ಬೇಕು. ಅವರು ಹೇಳಿದ್ದಾರೆ ಮೇಡಮ್. ಈಗ ಮೇಡಮ್ ಅಲ್ಲಿ ಆರಂಭದಲ್ಲಿ 180 ಅವರೇನಾಗುತ್ತೆ, ಮಂತ್ರಿಯವರು ಇರ್ತಾರೆ ನಾಗೇಂದ್ರ ಅವರು, ಸರಿ, ಬೋರ್ಡ್ ಚೇರ್ಮನ್ ಕೂಡ ಇನ್ನೊಬ್ರು ಇರ್ತಾರೆ. ಅದಾದ ನಂತರ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟ್ ಆಗಿ 187 ಕೋಟಿ ರೂಪಾಯಿ ಯೂನಿಯನ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಇದೆಲ್ಲ ಇಶ್ಯೂ ಆಯಿತು, ಚಂದ್ರಶೇಖರ್ ಇಶ್ಯೂ ಆಯಿತು. ವಾಸ್ತವಾಂಶ ಅಂತ ಹೇಳಿದ್ರೆ ಅಲ್ಲಿ ಒಂದು ಬೋರ್ಡ್ ಅಂತ ಇರುತ್ತೆ, ಪ್ರೊಸೀಜರ್, ಒಂದು ಬೋರ್ಡು. ಆ ಬೋರ್ಡ್ನಲ್ಲಿ ಈ ಸಬ್ಜೆಕ್ಟೇ ಮಂಡನೆ ಆಗಿಲ್ಲ, ಅದಕ್ಕೆ ಮಿನಿಸ್ಟ್ರು ಕೂಡ ಅಪ್ರೂವ್ ಕೊಟ್ಟಿಲ್ಲ. ಅಲ್ಲಿನ ಏನು ಇದ್ರಲ್ಲ MD ಅವರು ಅಧಿಕಾರಿಗಳು, ಒಂದು ನಿಮಿಷ ಮೇಡಮ್ MD ಅವರು ಅಲ್ಲಿನ ಅಧಿಕಾರಿಗಳು ಅವರು ಟ್ರಾನ್ಸ್ಫರ್ ಮಾಡಿರ್ತಾರೆ. ಆದ್ರೆ ವೈಯಕ್ತಿಕ ನಿಮಗಿಲ್ಲ ರೀ, ನಿಮಗಿಲ್ಲ, ನಿಮಗೆ ಮಾಹಿತಿ ಬರಲ್ಲ, ಇವರು ನಿಮಗೆ ಬರಲ್ಲ. ಸುಮ್ಮನೆ ಮಾತಾಡಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರಲ್ಲ ತಪ್ಪು, ಕಾರಣಕ್ಕೋಸ್ಕರನೇ ನಾಗೇಂದ್ರ ಅವರು ಆಗ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟರು, ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಹೇಳಿ.
ಅವ್ರ ಸಂಬಂಧಿಕರಾಗಲಿ ಅವರಿಗೆ ಹಣ ವರ್ಗಾವಣೆ ಆಗಿಲ್ಲ. ಇದನ್ನ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ. ಒಂದು. ಎರಡನೇದು, ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಈ ಕೇಸ್ನಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಗೊತ್ತಾಗುತ್ತೆ. ಅವಾಗ ನಾವು ಜೆಡಿಎಸ್ ಕೇಳೋಣ. ಮೂರನೇದು, ಇವತ್ತು ಜೆಡಿಎಸ್ ನವರು ಭಾರಿ ಹೇಳಿದ್ರು, ನಮ್ಮಲ್ಲಿ ಯಾರು ಕನ್ವಿಕ್ಟೆಡ್ ಇಲ್ಲ ಅಂತ. ಅಲ್ರಿ, ಬಿಜೆಪಿ ನಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ರಾಜೀನಾಮೆ ಕೇಳಿಸ್ತಾರೆ. ನಾಗೇಂದ್ರ ಅವ್ರು ಕೊಟ್ಟೆ, ನಾಗೇಂದ್ರ ಅವ್ರು ರಾಜೀನಾಮೆ ಕೊಡಿ ಅಂತ. ಇವ್ರಿಗೆ ಯಾವ ನೈತಿಕತೆ ಇದೆ? ಇವ್ರು ಬಂಗಾರ ಲಕ್ಷ್ಮಣ್ ಇವ್ರಿಗೆ ಯಾವ ನೈತಿಕತೆ ಇದೆ? ಇವತ್ತು ಮೇಡಮ್ ಇವರಿಗೆ ನೋಡಿ ನಾನು ಅದನ್ನ ಕಾನೂನಾತ್ಮಕವಾಗಿ ಹೇಳ್ತಿಲ್ಲ, ನೈತಿಕವಾಗಿ ಇವರಿಗೆ ಯಾವ ನೈತಿಕತೆ ಇದೆ? ಕ್ರಿಮಿನಲ್ ಏನ್ ಹೇಳುತ್ತೆ ಕಾನೂನು? ಕ್ರಿಮಿನಲ್ ವಾಟ್ ಇಸ್ ಕ್ರಿಮಿನಲ್ ಏನ್ ಹೇಳುತ್ತೆ? ಯಾರ ಮೇಲೆ ಆಗ್ಲಿ, ಇವತ್ತು ನಮ್ಮ ಮೇಲೆ ಆಗ್ಲಿ, ಬಿಜೆಪಿ ಮೇಲೆ ಆಗ್ಲಿ, ಜೆಡಿಎಸ್ ಆಗ್ಲಿ, ಅವರು ವೈಯಕ್ತಿಕವಾಗಿ ಏನಾದ್ರು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಮೇಲೆ ಶಿಕ್ಷೆ ಆದ್ಮೇಲೆ ಅಪರಾಧಿ ಅನ್ನಕ್ಕಾಗುತ್ತೆ ಹೊರತು ಅಪರಾಧಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವರಲ್ಲಿ ಅಪರಾಧಿಗಳು ಕೂಡ ಇವರು ಇಟ್ಕೊಂಡಿದ್ದಾರೆ, ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇವರು ಮೂರನೇದು ಬೆಂಗಳೂರು ಅಭಿವೃದ್ಧಿ ಮೇಡಮ್ ಇವತ್ತು ಗುಂಡಿ ಮುಚ್ಚಿರಿ ಅಂತ ಹೇಳ್ತಾರೆ. ನಾವು ಗುಂಡಿ ಮುಚ್ಚಿದ ತಕ್ಷಣ ಇದು ಇದರಲ್ಲೂ ಹಗರಣ ನಡೀತು ಅಂತ. ಸಿಬಿಐ ಕೊಡಿ, ಇಡಿ ಕೊಡಿ, ತನಿಖಾ ಏಜೆನ್ಸಿಗಳಿಗೆ ಕೊಡ್ರಿ, ಕಂಪ್ಲೇಂಟ್ ಕೊಡ್ರಿ. ಸಮರ್ಥನೆ ಅನ್ನೋದು ಕಾಂಗ್ರೆಸ್ ಈ ಬಗ್ಗೆ ಕಿಳಿತಾರೆ ಅಂತ 7,000 ಕೋಟಿ ರೂಪಾಯಿನ ಮಾನ್ಯ ಮುಖ್ಯಮಂತ್ರಿಗಳಾದ ತಕ್ಷಣ ಇದು ಏನೋ ಈ ಬೆಂಗಳೂರಿನ ಗುಂಡಿ ಮುಚ್ಚಲಿಕ್ಕೆ ಕೊಟ್ಟಿದ್ದಾರೆ. ಯಾರು ನಮ್ಮ 3 ವರ್ಷದಲ್ಲಿ ಸಾಮಾನ್ಯ ಮಹಿಳೆಯರಿಗೆ 80,000 ರೂಪಾಯಿ ಕರ್ನಾಟಕದ ಪ್ರತಿಯೊಬ್ಬ ಮಹಿಳೆಗೆ ಹೋಗಿದೆ. 80,000 ರೂಪಾಯಿ ಹೋಗಿದೆ. ಅದು ನಮ್ಮ ಅಭಿವೃದ್ಧಿ ಅಲ್ವಾ? 40 ತಿಂಗಳಿಗೆ 80,000 ಮನೆಗೆ ಹೋಗಿದೆ ದುಡ್ಡು ಮಹಿಳೆಯರಿಗೆ. ಅದು ಕಾಂಗ್ರೆಸ್. ಇವತ್ತು ನಾವು ಸುಮಾರು 4 ಲಕ್ಷದ ಸರ್ ಐ ಗಾಟ್ ಇಟ್ ಗೋವಿಂದರಾಜ್ ಇವತ್ತು ನೋಡಿ ಮೇಡಮ್, ಇವತ್ತು ಈ ನಾಗೇಂದ್ರ ವಿಚಾರವಾಗಿ ಸಮರ್ಥನೆ ಇದೆಯಲ್ಲ ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇದೆ ನಮ್ಗೆ. ಯಾಕೆಂದ್ರೆ ಒಬ್ಬ ಮಂತ್ರಿಯಾಗಿ ಒಂದು ಇಲಾಖೆನ ಸರಿಯಾಗಿ ನಡ್ಸಕ್ ಬರ್ದಲ್ಲ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಹಗರಣ ಆಗಿ ತಿನ್ಕೊಂಡು ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಕೂತಿರ್ತಕ್ಕಂಥ ಒಬ್ಬ ಭ್ರಷ್ಟ ಸಚಿವನ ಈ ರೀತಿ ಸಮರ್ಥನೆ ನೋಡಿ ಇವತ್ತು ನೇರವಾಗಿ ಇತಿಹಾಸ ಇದ್ರೆ ನಾಗೇಂದ್ರನ ಇತಿಹಾಸ ಇದು ನಾಚಿಕೆ ಆಗಬೇಕು. ಈ ವಿಚಾರವಾಗಿ ಸ್ಕೂಲ್ ಮಕ್ಕಳಿಗೆ ಸಾಕ್ಸ್ ಕೊಟ್ಟಿಲ್ಲ, ಬುಕ್ಸ್ ಕೊಟ್ಟಿಲ್ಲ ಸರ್. ಕಳೆದ 3 ವರ್ಷದಿಂದ ಇದೇ ಕೆಲಸ ಏನ್ ಕೊಟ್ಟಿದ್ದೀರಿ? ಡಿ.ಕೆ. ಶಿವಕುಮಾರ್ ಅವರು ಸಮರ್ಥರಿದ್ದಾರೆ. ಈಗ ಕಾಂಗ್ರೆಸ್ ವಕ್ತಾರರು, ಕಾಂಗ್ರೆಸ್ ನಾಯಕರ ಪ್ರಕಾರ ಕಳೆದ 3 ವರ್ಷದ ಹಿಸ್ಟ್ರಿ ನೋಡಿದ್ರೆ ಎಲ್ಲ ಅಧಿಕಾರಿಗಳೇ ತಪ್ಪು ಮಾಡಿದ್ರೆ ಅಧಿಕಾರಿಗಳೇ ಮಾಡಿರೋದಾಗಿರೋದ್ರಿಂದಾಗಿ ಕೆಲಸ ಮಾಡೋದು ಅವರೇ ಅಲ್ವಾ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಇಲಾಖೆ ನೋಡ್ಕೊಂಡ್ಬಿಡ್ಲಿ ಬಿಡಿ ಅತ್ಲಾಗೆ, ಎಲ್ಲ ಅಧಿಕಾರಿಗಳು ನೋಡ್ಕತ್ತಾರ. ನಮ್ಗೆ ಯಾಕೆ ಸಚಿವರು ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆ ಅಂದ್ರೆ ಇವತ್ತು ನಾವು ಬರ ಅನುಭವಿಸ್ತಾ ಇದೀವಿ. ನಮ್ ನೀರ್ ಬಿಟ್ಬಿಟ್ಟು ಇವತ್ತು ತಮಿಳ್ನಾಡಲ್ಲಿ ಅಗ್ರಿಕಲ್ಚರ್ ಮಾಡ್ತಾವ್ರೆ. ನಮ್ಮವರು ಇವತ್ತು ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಕೇಂದ್ರದಲ್ಲೂ ಅವ್ರವ್ರೆ ಇವರು ಇವತ್ತು BNS ಅಂತ ಮಾಡ್ರು, IPC ಇಂಡಿಯನ್ ಪೀನಲ್ ಕೋಡ್ ತೆಗೆದ್ಬಿಟ್ಟು ಭಾರತೀಯ ನ್ಯಾಯ ಸಂಹಿತೆ. ನಾನು ಹೇಳ್ತಾ ಇದ್ದೀನಿ ಅದು ಭಾರತೀಯ ನ್ಯಾಯ ಸಂಹಿತೆ ಅಲ್ಲ, ಬ್ರಿಟಿಷ್ ನ್ಯಾಯ ಸಂಹಿತೆ. ಇವತ್ತು ನೋಡಿ 740 TMC ನೀರಲ್ಲಿ ತಮಿಳ್ನಾಡಿಗೆ 404 TMC ಬ್ರಿಟಿಷರು ಮಾಡಿದ್ದು, ನಮ್ಗೆ 284 TMC. ಅಂದ್ರೆ ಇವತ್ತಿಗೂ ಬ್ರಿಟಿಷ್ ನ್ಯಾಯ ಸಂಹಿತೆನೇ ದೇಶದಲ್ಲಿ ನಡೀತಾ ಇರೋದು. ಸರ್ಕಾರ ರಸ್ತೆಗಳ ನೇಮ್ ಚೇಂಜ್ ಮಾಡೋದಲ್ಲ ನಾನು ಹೇಳೋದು. ಯಾವ್ದೋ ಅಕ್ಬರ್ ರೋಡ್ಗೆ ಇನ್ನೇನೋ ಹೆಸರಿಡ್ತೀನಿ ಅದಕ್ಕಿಷ್ಟೇ.
ಫಸ್ಟ್ ನೀವು ಹಿಂದೆ ಆಗಿದವಲ್ಲ ಡಿಸಿಷನ್ ಬ್ರಿಟಿಷ್ ಕಾಲದಲ್ಲಿ ನ್ಯಾಯಸಮ್ಮತವಾಗಿ ಮಾಡಿ ಈಗ present ಗೆ. ಮಾಡಿ ಫಸ್ಟ್ ಈಕ್ವಲ್ ಆಗಿ ವಾಟರ್ ಶೇರ್ ಮಾಡಿ ಕರ್ನಾಟಕಕ್ಕೂ ತಮಿಳ್ನಾಡಿಗೂ ಅದು ಮಾಡೋದಕ್ಕೆ ಕೇಂದ್ರ ಸರ್ಕಾರನೂ ರೆಡಿ ಇಲ್ಲ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ರೆಡಿ ಇಲ್ಲ, ಅಪೋಸಿಷನ್ ರೆಡಿ ಇಲ್ಲ. ಯಾವ್ದೋ ಬ್ರಿಟಿಷ್ ಕಾಲದ ಕಾನೂನು ಇಟ್ಕೊಂಡು ಇನ್ನೂ ರೈತರಿಗೆ ಬರೆ ಬಳಿತಾ ಇದಿರಲ್ಲ, ಇದು ಎಷ್ಟು ಸಮಂಜಸ ಅಂತ ಕೇಳ್ತೀನಿ. ಇವತ್ತು ಲಾ ಮಿನಿಸ್ಟರ್ ನಮ್ಮ ಯಾರು ಡಿ.ಕೆ. ಶಿವಕುಮಾರ್ ಅವರೇ, ಅವರು ಇವತ್ತು ಕೇಂದ್ರದ ಮುಂದೆ ಇದನ್ನ ಇಡಬೇಕು. ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡದ್ಮೇಲೆ ನೀವು ಬ್ರಿಟಿಷ್ ನ್ಯಾಯ ಸಂಹಿತೆ ನಮಗ್ ಬೇಡ, ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ 50-50 ಮಾಡಿ ವಾಟರ್ನ. ಈಗ ಅವ್ರಿಗೆ ಮ್ಯಾಕ್ಸಿಮಮ್ ಶೇರ್ ಕೊಟ್ಟು ನಮಗ್ ಕಡಿಮೆ ತಗೋತೀವಿ ಅಂದ್ರೆ ಅದು ಮುಟ್ಟಾಳ್ತನ. ಇನ್ನೂ ನಾವು ಬ್ರಿಟಿಷ್ ಕಾಲದಲ್ಲೇ ಇದೀವಿ ಅನ್ನೋದು ಒಂದು ಇದು ರೆಪ್ರೆಸೆಂಟೇಷನ್ ಆಗ್ತಾ ಇದೆ. ರಾಜ್ಯದಲ್ಲಿ 22 ಲಕ್ಷ ಕೇಸ್ ರಿಜಿಸ್ಟರ್ ಆಗವೆ, ಕೋರ್ಟ್ ಇಲ್ಲ, ಲಾಯರ್ ಇಲ್ಲ, ಜಡ್ಜ್ಗಳಿಲ್ಲ, ಆಳ್ಗಳಿಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಮೇಡಮ್. ಮನೆ ವಕ್ತಾರರು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಇರ್ಲಿ ಪಾಪ ಅವ್ರಿಗೆ ಒಂದು ಸಪರೇಟ್ ಡಿಬೇಟ್ ಇಟ್ಬಿಡಿ. ಒಂದ್ ನಿಮಿಷ ಸಪರೇಟ್ ಡಿಬೇಟ್ ಹಗರಣಗಳ ಬಗ್ಗೆ ಬಾರಿ ಹೇಳ್ತಿದ್ದಾರೆ. ಇದೇ ಸದನದಲ್ಲಿ ಮಾನ್ಯ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿಗಳು ಸದನದಲ್ಲಿ ಏನಂತ ಹೇಳ್ತಾರೆ, ಯಾರ ಬಗ್ಗೆ? ಲಕ್ಷ್ಮಣ್ ಸವದಿ ಬಗ್ಗೆ. ಇವರು ಸಾರ್ವಜನಿಕ ಜೀವನದಲ್ಲಿ ಓಡಾಡಕ್ಕೂ ನಾಲಾಯಕ್ ಅಂತಾರೆ. ಯಾರನ್ನ ತಗೊಂಡು ಮಿನಿಸ್ಟರ್ ಮಾಡಿದ್ದಾರೆ ನೀವು? ನಾಚಿಕೆ ಆಗಲ್ಲ ನಿಮ್ಗೆ? ಕೆಲಸ ಮಾಡಬೇಕು. ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅದಕ್ಕೊಂದು ನ್ಯಾಯ ಕೊಡಬೇಕು, ಗೌರವ ಕೊಡಬೇಕು ಅನ್ನೋದಾದರೆ ಸಂಪುಟದ ಈ ಜಟಾಪಟಿ ಏನಿದೆ ಅದನ್ನು ಬೇಗ ಮುಂದುವರಿಸಿ ಮುಗಿಸ್ಕೊಂಡು ಆನಂತರ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಕೆಲಸ ಮಾಡಿ. ಮತ್ತೊಂದು ಸತಿ ಹೇಳ್ತೀನಿ ನಾನು, ಮೊನ್ನೆ ಚುನಾವಣೆಯಾಗಿ ಈಗ ಸಂಪುಟ ರಚನೆ ಮಾಡ್ತಿಲ್ಲ. ದೊಡ್ಡ ಮ್ಯಾಂಡೇಟ್ ತಗೊಂಡು ನೀವು 3 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಈಗ ನಾಯಕತ್ವ ಬದಲಾವಣೆ ಆಗಿದೆ ಅಷ್ಟೇ. ಸಚಿವ ಸಂಪುಟದ ಜಟಾಪಟಿಯನ್ನು ಬೇಗ ಮುಗಿಸಿ ಆದಷ್ಟು ಬೇಗ ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.